Dear friends, welcome to InQUEST. In this class, let's discuss about 15 November 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ ಡೆಕ್ಕನ್ ಹೆರಾಲ್ಡ್ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. ಸೊ ಇದರ ಜೊತೆ ನಿಮಗೆ InQUEST ಒನ್ ಲೈನರ್ಸ್ ಮತ್ತೆ InQUEST ಚಾಲೆಂಜ್ ಕೂಡ ಇರುತ್ತೆ. ಸೊ ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ, so we're going to acknowledge your names in the next presentation. So all these activities are useful for your UPSC, KPSC, Group C examinations, PSI exams and all competitive exams. So with this, let's go to the index of today's discussion. Article number 1, planet orbiting two suns found. ಏನು ಅಂದ್ರೆ ನಮ್ಗೆ ತಿಳಿದಿರೋ ಹಾಗೆ ಒಂದು ಸೋಲಾರ್ ಸಿಸ್ಟಮ್ ಅಂದ್ರೆ ಸೊ ಅಲ್ಲಿ ಒಂದೇ ಒಂದು ಸೂರ್ಯ ಇರುತ್ತೆ. ಸೊ ಇದನ್ನ ನಾವು ಸೆಂಟರ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಸೂರ್ಯನ ಸುತ್ತ ಅನೇಕ ಗ್ರಹಗಳು ಏನಾಗ್ತಾ ಇರುತ್ತೆ ಅಂದ್ರೆ ಸುತ್ತುತ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸೋಲಾರ್ ಸಿಸ್ಟಮ್ ದಟ್ ವಿ ನೋ ಸೋ ಫಾರ್. ಸೊ ಇವಾಗ ದೇರ್ ಈಸ್ ಅ ಡಿಸ್ಕವರಿ ಫ್ರಮ್ ನಾಸಾ. ಸೊ ಇವರ ಡಿಸ್ಕವರಿ ಪ್ರಕಾರ ಒಂದು ಸೋಲಾರ್ ದೇರ್ ಆರ್ ಮೆನಿ ಸೋಲಾರ್ ಸಿಸ್ಟಮ್ ದಟ್ ದೇ ಹ್ಯಾವ್ ಐಡೆಂಟಿಫೈಡ್. ಸೊ ಅಲ್ಲೇನಾಗಿರುತ್ತೆ ಅಂದ್ರೆ ಎರಡು ಸ್ಟಾರ್ಸ್ ಇರುತ್ತೆ. ಸೊ ಎರಡು ನಕ್ಷತ್ರಗಳಿರುತ್ತೆ. ಸೊ ಅದರ ಸುತ್ತು ಅನೇಕ ಪ್ಲಾನೆಟ್ಸ್ ತಿರುಗ್ತಾ ಇರುತ್ತೆ ಅಥವಾ ಆರ್ಬಿಟ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ತಾ ಬರೋಣ ಈ ಒಂದು ಆರ್ಟಿಕಲ್ ಅಲ್ಲಿ. ಸೊ ಈ ತರ ಪ್ಲಾನೆಟ್ಸ್ ಗೆ ನಾವು ಏನಂತ ಕರಿತೀವಿ, ಯಾವ ಟೆಲಿಸ್ಕೋಪ್ಸ್ ನ ಯೂಸ್ ಮಾಡಿದ್ದಾರೆ, ಎಲ್ಲ ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ ನಂಬರ್ 2 ಇಸ್ ರಿಲೇಟೆಡ್ ಟು ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ ಅಂತ ಹೇಳ್ತೀವಿ. ಸೊ ಈ ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ ಅಂದ್ರೆ ಏನು, ಸೊ ಇದರಲ್ಲಿ ಯಾವ್ಯಾವ ಸಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ, ಸೊ ಇದರ ಉದ್ದೇಶವೇನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ಆರ್ಟಿಕಲ್ ನಂಬರ್ 3 ಅಲ್ಲಿ ಸೊ RBI ರೀಸೆಂಟ್ ಆಗಿ 2 ನ್ಯೂ ಸ್ಕೀಮ್ಸ್ ನ ಲಾಂಚ್ ಮಾಡಿದೆ. ಸೊ ಇದ್ರ ಬಗ್ಗೆ ಸೊ 12ನೇ ತಾರೀಕಿನ InQUEST ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿರ್ತೀವಿ. ಸೊ ಇವತ್ತು ಇದೇ ಲಾಂಚಸ್ ಸಲುವಾಗಿ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಬಂದ್ಬಿಡೋಣ. ಸೊ 2 ಸ್ಕೀಮ್ ಯಾವ್ದು ಅಂದ್ರೆ ಒಂದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಸ್ಕೀಮ್ ಒಂದಿತ್ತು, ಇನ್ನೊಂದು ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸಪೋಸ್ ಇಫ್ ವಾಂಟ್ ಟು ನೋ ದಿ ಬೇಸಿಕ್ ಡೀಟೇಲ್ಸ್, ನೀವು 12th InQUEST ನ ನೋಡ್ಬೇಕಾಗುತ್ತೆ. ಸೊ ಅದರ ಲಿಂಕ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಸೇಮ್. ಸೊ ಯಾರು ನೋಡಿರ್ತಾರೋ ಸೊ ಅವ್ರಿಗೆ ಅಡಿಷನಲ್ ಇನ್ಫಾರ್ಮೇಶನ್ ನ ನಾವು ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಆರ್ಟಿಕಲ್ ನಂಬರ್ 4, ಫೈಟಿಂಗ್ ಮಸ್ಕಿಟೋ ಬೋರ್ನ್ ಡಿಸೀಸಸ್ ವರ್ಕ್ ಇನ್ ಪ್ರೋಗ್ರೆಸ್. ಈ ಸೊಳ್ಳೆಗಳಿಂದ ಬರ್ತಕ್ಕಂಥ ಕಾಯಿಲೆಗಳೇನಿರುತ್ತೆ, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗ್ಯೂನಿಯಾ ಇರ್ಬೋದು, ಸೊ ಇದರ್ ರಿಲೇಟೆಡ್ ಸೊ ಆ ವ್ಯಾಕ್ಸಿನ್ ತಯಾರಿಕೆ ಏನಿದೆ, ಸೊ ಅದರಲ್ಲಿ ಲಾಟ್ ಆಫ್ ಪ್ರೋಗ್ರೆಸ್ ನ ನಾವು ನೋಡ್ತಾ ಇದ್ದೀವಿ. ಸೊ ಇದರ ಕುರಿತಂತೆ WHO ಇಂದ ಕೆಲವೊಂದು ಅಪ್ಡೇಟ್ಸ್ ಇದೆ. ಸೊ ಆ ಅಪ್ಡೇಟ್ಸ್ ನ ನಾವು ಕಂಪ್ಲೀಟ್ ಆಗಿ ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಬರೋಣ. ಇದರ ಜೊತೆ ಒನ್ ಲೈನರ್ಸ್ ಇರುತ್ತೆ ಮತ್ತೆ InQUEST ಚಾಲೆಂಜ್ ಕೂಡ ಇರುತ್ತೆ. ಸೊ InQUEST ಚಾಲೆಂಜ್ 5 ಕೀ ಆನ್ಸರ್ಸ್ ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ go through the same, and we appreciate everybody who participated. Banu Dodmani, Mallikarjun, Basuraj, Sangu, Akshay, Kasab and Kasab. So he has given answers twice. So we appreciate your participation. Thank you very much. So with this, let's go to the first article. So orbiting two suns. So two suns na orbit ಮಾಡ್ತಕ್ಕಂಥ planets ಗೆ ನಾವೇನಂತ ಕರಿತೀವಿ. So planets that orbit a pair of stars are called ಸರ್ಕಂಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ಸರ್ಕಂಬೈನರಿ ಪ್ಲಾನೆಟ್ಸ್ ಅನ್ನಲ್ಲ, ಸರ್ಕಂಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ಸೊ ಎರಡು ನಕ್ಷತ್ರಗಳನ್ನ ಸುತ್ತುತ್ತಿರುವ ಗ್ರಹಗಳಿಗೆ ನಾವು ಸರ್ಕಂಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ದೋ ಸಚ್ ಆಬ್ಜೆಕ್ಟ್ಸ್ ವರ್ ಥಾಟ್ ಟು ಬಿ ಕನ್ಫೈನ್ಡ್ ಟು ಸೈನ್ಸ್ ಫಿಕ್ಷನ್. ಸೊ ಇದುವರೆಗೂ ಏನಾಗಿತ್ತಂದ್ರೆ ಸೊ ಈ ತರ ಒಂದು ಕಲ್ಪನೆ ಕಾಲ್ಪನಿಕವಾಗಿತ್ತು. ಸೊ ವಿಜ್ಞಾನದಲ್ಲಿ ಒಂದು ಕಾಲ್ಪನಿಕವಾಗಿ ಉಳಿದಿತ್ತು. ಬಟ್ ಈಗ ಸೊ ನಾಸಾದ ಕೆಪ್ಲರ್ ಮತ್ತೆ TESS ಮಿಷನ್ ಡೇಟಾದ ಪ್ರಕಾರ astronomers have detected 14 such systems so far. ಸೊ ಇದುವರೆಗೂ ಈ ರೀತಿಯ 14 ಸೌರ ವ್ಯವಸ್ಥೆಗಳನ್ನ ಅಥವಾ ಸೋಲಾರ್ ಸಿಸ್ಟಮ್ಸ್ ನ ನಾಸಾದವರು ಕೆಪ್ಲರ್ ಮತ್ತೆ TESS ಮಿಷನ್ಸ್ ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿದ್ದಾರೆ. ಸೊ with this, let's understand more about Kepler mission. So under Kepler mission, the Kepler Space Telescope was launched by NASA to discover Earth-sized planet orbiting other stars. ಸೊ ಈ ಕೆಪ್ಲರ್ ಅನ್ನೋದು ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರೋರು ನಾಸಾ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಭೂಮಿಯ ಗಾತ್ರದಲ್ಲಿರುವ ಗ್ರಹಗಳನ್ನ ಸ್ಟಡಿ ಮಾಡ್ಲಿಕ್ಕೆ. ಸೊ ಈ ಒಂದು ಅಂದ್ರೆ ಬೇರೆ ನಕ್ಷತ್ರಗಳನ್ನ ಸುತ್ತುತ್ತಿರುವ ಭೂಮಿ ಗಾತ್ರದ ಒಂದು ಗ್ರಹಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಕೆಪ್ಲರ್ ನ ಲಾಂಚ್ ಮಾಡಿರ್ತಾರೆ ನಾಸಾದವರು. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ದಿ ಆಸ್ಟ್ರೋನಮರ್ ಜೋಹನೆಸ್ ಕೆಪ್ಲರ್. ಸೊ ಜೋಹನೆಸ್ ಕೆಪ್ಲರ್ ಅಂತಹ ಖಗೋಳ ಶಾಸ್ತ್ರಜ್ಞನ ಹೆಸರನ್ನ ಈ ಒಂದು ಕೆಪ್ಲರ್ಗೆ ನೇಮ್ ಮಾಡಲಾಗಿರುತ್ತೆ. ಸೊ ದಿಸ್ ಸ್ಪೇಸ್ ಕ್ರಾಫ್ಟ್ ವಾಸ್ ಲಾಂಚ್ಡ್ ಆನ್ March 7, 2009. ಸೊ ಇದನ್ನ March 7, 2009 ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಆಫ್ಟರ್ 9.5 years ಆಫ್ ಆಪರೇಷನ್, ಸೊ 9.5 ವರ್ಷಗಳ
ಕಾರ್ಯಾಚರಣೆಯ ನಂತರ. ಸೊ ನಾನು ಮಾತಾಡ್ತಾ ಇರೋದು ಕೆಪ್ಲರ್ ಟೆಲಿಸ್ಕೋಪ್ ಕಾರ್ಯಾಚರಣೆಯ ನಂತರ the telescope's reaction control system fuel was depleted. So ಅದರ reaction control fuel ಅಥವಾ ಅದರ ಇಂಧನ ಏನಿರುತ್ತೆ ಅದು ಸಂಪೂರ್ಣವಾಗಿ ಡಿಪ್ಲೀಟ್ ಆಗಿರುತ್ತೆ. And NASA announced its retirement on October 30, 2018. So October 30, 2018 ಗೆ ನಾಸಾ ಈ ಕೆಪ್ಲರ್ ಮಿಷನ್ ರಿಟೈರ್ಮೆಂಟ್ ನ ಘೋಷಿಸುತ್ತೆ. ಅಂದ್ರೆ 2009 ರಿಂದ 2018 ರಫ್ಲಿ ಫಾರ್ ಅಬೌಟ್ 9 ಇಯರ್ಸ್ ಇದು ತನ್ನ ಆಪರೇಷನ್ ನ ಕಂಟಿನ್ಯೂ ಮಾಡಿರುತ್ತೆ. ಸೊ ಇದನ್ನ ಯಾವ ಪರ್ಪಸ್ ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಕೊಡೋದಾದ್ರೆ, ಸೊ ಇಟ್ ವಾಸ್ ಆಕ್ಚುಲಿ ಡಿಸೈನ್ ಟು ಸರ್ವೆ ಅ ಪೋರ್ಷನ್ ಆಫ್ ಅರ್ತ್ಸ್ ರೀಜನ್ ಆಫ್ ದಿ ಮಿಲ್ಕಿ ವೇ to discover earth-sized exoplanets in or near habitable zones and estimate how many of the billion stars in the Milky Way. ಅಂದ್ರೆ ಈ ಒಂದು ಅರ್ತ್ ಝೋನ್ ಏನಿರುತ್ತೆ ಅರ್ತ್ ರೀಜನ್ ಏನಿರುತ್ತೆ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಇರೋದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ. ಸೊ ಈ ಒಂದು ಗ್ಯಾಲಕ್ಸಿಯಲ್ಲಿ ಇರ್ತಕ್ಕಂಥ ಗ್ಯಾಲಕ್ಸಿ ಅಥವಾ ಗ್ಯಾಲಕ್ಸಿಯಿಂದ ಆಚೆ ಇರ್ತಕ್ಕಂಥ ಭೂಮಿಯ ಗಾತ್ರದ ಎಕ್ಸೋಪ್ಲಾನೆಟ್ಸ್ ಅಂದ್ರೆ ಏನು? ಸೊ ದಿ ಪ್ಲಾನೆಟ್ಸ್ ದಟ್ ಆರ್ ಔಟ್ಸೈಡ್ ಅವರ್ ಸೋಲಾರ್ ಸಿಸ್ಟಮ್, ನಮ್ಮ ಸೌರ ವ್ಯವಸ್ಥೆ ಏನಿದೆ ಅದರಿಂದ ಆಚೆ ಇರ್ತಕ್ಕಂಥ ಗ್ರಹಗಳನ್ನ ನಾವು ಎಕ್ಸೋಪ್ಲಾನೆಟ್ಸ್ ಅಂತ ಕರಿತೀವಿ. ಈ ಎಕ್ಸೋಪ್ಲಾನೆಟ್ಸ್ ನ ಅವರು ಸ್ಟಡಿ ಮಾಡ್ಲಿಕ್ಕೆ ನಿಯರ್ ಹ್ಯಾಬಿಟಬಲ್ ಝೋನ್ ಅಂದ್ರೆ ಅಲ್ಲಿ ಮಾನವನ ವಾಸಕ್ಕೆ ಯೋಗ್ಯವಿರ್ತಕ್ಕಂಥ ಪ್ಲಾನೆಟ್ಸ್ ಎಷ್ಟಿರ್ಬೋದು ಅಂತ ಸ್ಟಡಿ ಮಾಡ್ಲಿಕ್ಕೆ ಈ ಒಂದು ಕೆಪ್ಲರ್ ಮಿಷನ್ ನ ಅವರು ಲಾಂಚ್ ಮಾಡಲಾಗಿರುತ್ತೆ. ಟು ಫೈಂಡ್ ಔಟ್ billions of stars in Milky Way have such planets. How many? ಅಂದ್ರೆ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಈ ರೀತಿಯ ನಕ್ಷತ್ರಗಳು ಎಷ್ಟಿದಾವೆ, ಆ ನಕ್ಷತ್ರಗಳ ಸುತ್ತ ಎಷ್ಟು ಹ್ಯಾಬಿಟಬಲ್ ಪ್ಲಾನೆಟ್ ಸುತ್ತುವರಿತಾ ಇದಾವೆ ಅನ್ನೋದನ್ನ ಡಿಸ್ಕವರ್ ಮಾಡ್ಲಿಕ್ಕೆ ಈ ಒಂದು ಕೆಪ್ಲರ್ ಮಿಷನ್ ನ ಮಾಡಲಾಗಿರುತ್ತೆ. ಸೊ ಕೆಪ್ಲರ್ ಅಬ್ಸರ್ವ್ಡ್ 5,30,506 ಸ್ಟಾರ್ಸ್. ಸೊ ಕೆಪ್ಲರ್ 5,30,30,506 ನಕ್ಷತ್ರಗಳನ್ನ ಅಬ್ಸರ್ವ್ ಮಾಡಿದೆ ಅಂಡ್ ಡಿಟೆಕ್ಟೆಡ್ 2,662 ಪ್ಲಾನೆಟ್ಸ್. ಮತ್ತೆ 2,662 ಗ್ರಹಗಳನ್ನ ಇದು ಡಿಟೆಕ್ಟ್ ಮಾಡಿರುತ್ತೆ ಥ್ರೂ ಔಟ್ ಇಟ್ಸ್ ಜರ್ನಿ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಸೆಕೆಂಡ್ ಟೆಲಿಸ್ಕೋಪ್. ಅದನ್ನ ನಾವು ಟೆಸ್ ಅಂತ ಕರಿತೀವಿ. ಸೊ ಟೆಸ್ ಅಂದ್ರೆ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಅಂತ ಕರಿತೀವಿ. ದಿ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಇಸ್ ಅ ಸ್ಪೇಸ್ ಟೆಲಿಸ್ಕೋಪ್ ಫಾರ್ ನಾಸಾಸ್ ಎಕ್ಸ್ಪ್ಲೋರರ್ ಪ್ರೋಗ್ರಾಮ್. ಸೊ ಇವಾಗ ಕೆಪ್ಲರ್ ಏನಿತ್ತೋ ಅದೇ ರೀತಿಯ ಒಂದು ಅಡ್ವಾನ್ಸ್ಡ್ ಟೆಲಿಸ್ಕೋಪ್ ನ ಲಾಂಚ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಬೈ ನಾಸಾ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡಿಸೈನ್ ಟು ಸರ್ಚ್ ಫಾರ್ ಎಕ್ಸೋಪ್ಲಾನೆಟ್ಸ್. ಈ ಪರ್ಪಸ್ ಇಸ್ ಸೇಮ್. ಎಕ್ಸೋಪ್ಲಾನೆಟ್ಸ್ ನ ಸರ್ಚ್ ಮಾಡ್ಲಿಕ್ಕೆ ಇದನ್ನ ಡಿಸೈನ್ ಮಾಡಲಾಗಿದೆ ಯೂಸಿಂಗ್ ದಿ ಟ್ರಾನ್ಸಿಟ್ ಮೆಥಡ್ ಇನ್ ಅನ್ ಏರಿಯಾ 400 times larger than that covered by Kepler mission. So I told you this is advanced than Kepler ಅಂತ ಹೇಳಿದೆ. ಕಾರಣ ಏನಂದ್ರೆ, ಸೊ ಕೆಪ್ಲರ್ ಏನ್ ಕವರ್ ಮಾಡಿತ್ತೋ ಅದಕ್ಕಿಂತ 400 ಪಟ್ಟು ಹೆಚ್ಚು ಇದು ಏರಿಯಾನ ಕವರ್ ಮಾಡ್ತಾ ಇತ್ತು. ಅಂದ್ರೆ ಕಂಪೇರ್ ಟು ಕೆಪ್ಲರ್ ಅಂಡ್ TESS, it is 1:400 ratio in terms of area under coverage. So it was launched on April 18, 2018. So ಯಾವಾಗ ಈ ಕೆಪ್ಲರ್ ಆಪರೇಷನ್ಸ್ ಕಮ್ಮಿ ಆಯ್ತು ಅಥವಾ ರಿಟೈರ್ ಆಯ್ತು, ಸೊ ಆ ಸಮಯದಲ್ಲಿ ಇದನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಅಟಾಪ್ ಫಾಲ್ಕಾನ್ 9 ರಾಕೆಟ್. ಸೊ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಈ ಟೆಸ್ ಅನ್ನು ಟೆಲಿಸ್ಕೋಪ್ ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಟ್ ವಾಸ್ ಪ್ಲೇಸ್ಡ್ ಇನ್ ಟು ದ ಹೈ elliptical 13.7 day orbit around the earth. So 13.7 day orbit capacity ಸೊ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಓವರ್ ದಿ ಕೋರ್ಸ್ ಆಫ್ 2 years ಪ್ರೈಮರಿ ಮಿಷನ್. ಸೊ ಇದರ ಪ್ರಾಥಮಿಕ ಮಿಷನ್ ಏನಿತ್ತು, ಸೊ 2 ವರ್ಷಗಳಲ್ಲಿ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಅಲ್ಟಿಮೇಟ್ಲಿ ಡಿಟೆಕ್ಟ್ ಅಬೌಟ್ 1,250 ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ಸ್ ಆರ್ಬಿಟಿಂಗ್ ದಿ ಟಾರ್ಗೆಟೆಡ್ ಸ್ಟಾರ್ಸ್. ಸೊ ಒಂದು ನಿರ್ದಿಷ್ಟವಾದ ಟಾರ್ಗೆಟ್ಸ್ ಇರುತ್ತೆ. ನಾಸಾ ಏನ್ ಸೆಟ್ ಟಾರ್ಗೆಟ್ಸ್ ಆಫ್ ಸ್ಟಾರ್ಸ್ ಇರುತ್ತೋ ಅಲ್ಲಿರ್ತಕ್ಕಂಥ 1,250 ಎಕ್ಸೋಪ್ಲಾನೆಟ್ಸ್ ನ ಡಿಟೆಕ್ಟ್ ಮಾಡುವ ಇದರ ಪ್ರೈಮರಿ ಮಿಷನ್ ಆಗಿರುತ್ತೆ. ಅದರ ಜೊತೆ ಅಡಿಷನಲ್ 13,000 ಟ್ರಾನ್ಸಿಟಿಂಗ್ ಪ್ಲಾನೆಟ್ಸ್ ಆರ್ಬಿಟಿಂಗ್ ಅಡಿಷನಲ್ ಸ್ಟಾರ್ಸ್. ಸಿ ಒಂದು ಟಾರ್ಗೆಟೆಡ್ ಸ್ಟಾರ್ಸ್, ಇನ್ನೊಂದು ಅಡಿಷನಲ್ ಸ್ಟಾರ್ಸ್. ಸೊ ಟಾರ್ಗೆಟೆಡ್ ಸ್ಟಾರ್ಸ್ ಜೊತೆಗೆ ಅಡಿಷನಲ್ ಸ್ಟಾರ್ಸ್ ಸುತ್ತುವರಿತಾ ಇರ್ತಕ್ಕಂಥ 13,000 ಪ್ಲಾನೆಟ್ಸ್ ನ ಡಿಟೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಟೆಸ್ಟ್ ನ ಪ್ರೋಗ್ರಾಮ್ ಮಾಡಲಾಗಿರುತ್ತೆ. ಸೊ ಆಸ್ ಆಫ್ 5th April 2021, ಸೊ 2021 5 ಏಪ್ರಿಲ್ ವರೆಗೆ ಟೆಸ್ ಹ್ಯಾಸ್ ಐಡೆಂಟಿಫೈಡ್ 2,601 ಕ್ಯಾಂಡಿಡೇಟ್ ಎಕ್ಸೋಪ್ಲಾನೆಟ್. ಸೊ ಇದುವರೆಗೂ 2,601 ಏಪ್ರಿಲ್ ವರೆಗೆ
exoplanets na idu detect madide, of which 122 have been confirmed so far. ಈ habitable planets ಅಂತ ಏನ್ ಹೇಳ್ತೀವಿ, ಸೊ ಅದರ ಪಟ್ಟಿಯಲ್ಲಿ 122 planets ನ ಕನ್ಫರ್ಮ್ ಮಾಡಲಾಗಿದೆ. The primary mission objectives of TESS is to survey the brightest stars near the earth. ಸೊ ಭೂಮಿಗೆ ಹತ್ತಿರ ಇರ್ತಕ್ಕಂಥ ತುಂಬಾ ಪ್ರಕಾಶಮಾನವಾದ ನಕ್ಷತ್ರವನ್ನ ಐಡೆಂಟಿಫೈ ಮಾಡೋದು ಇದರ ಪ್ರಮುಖ ಗುರಿಯಾಗಿರುತ್ತೆ ಫಾರ್ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ಸ್ ಓವರ್ 2-year ಪೀರಿಯಡ್. ಸೊ ಅಲ್ಲಿರ್ತಕ್ಕ ಅದ್ರ ಜೊತೆ ಎಕ್ಸೋಪ್ಲಾನೆಟ್ಸ್ ಏನಿರುತ್ತೆ, ಒಂದು ಬ್ರೈಟೆಸ್ಟ್ ಸ್ಟಾರ್, ಸೊ ಅದ್ರ ಜೊತೆ ಏನೇನು ಎಕ್ಸೋಪ್ಲಾನೆಟ್ಸ್ ಏನಿರುತ್ತೆ, ಸೊ 2 ವರ್ಷಗಳಲ್ಲಿ ಅದನ್ನ ಸ್ಟಡಿ ಮಾಡ್ತಕ್ಕಂಥ ಗುರಿಯನ್ನ ಹೊಂದಿರುತ್ತೆ. The TESS satellite uses area of wide field cameras. So these are the technical information. So ಇದರಲ್ಲಿ ಯಾವ ರೀತಿಯ ಕ್ಯಾಮ್ರಾಸ್ ಇರುತ್ತೆ ಅಂದ್ರೆ, ಸೊ ವೈಲ್ಡ್ ಫೀಲ್ಡ್ ಕ್ಯಾಮ್ರಾಸ್ ಇರುತ್ತೆ to perform a survey of 85% of the sky. Imagine. So it can cover 85% of the sky. So you can know the capacity of these cameras. So with TESS, it is possible to study the mass. So ಈ TESS ಮುಖಾಂತರ ನಾವು ಈ ಪ್ಲಾನೆಟ್ಸ್ ಮಾಸ್ ಇರ್ಬೋದು, ಅದರ ತೂಕ ಅಥವಾ ಅದರ ಗಾತ್ರ ಇರ್ಬೋದು, ಅದರ ಸಾಂದ್ರತೆ ಡೆನ್ಸಿಟಿ ಇರ್ಬೋದು, ಆರ್ಬಿಟ್ ಆಫ್ ಲಾರ್ಜ್ ಕೋಹರ್ಟ್ ಆಫ್ ಸ್ಮಾಲ್ ಪ್ಲಾನೆಟ್ಸ್, ಅಂದ್ರೆ ಚಿಕ್ಕ ಚಿಕ್ಕ ಪ್ಲಾನೆಟ್ಸ್ ಒಟ್ಟಿಗೆ ಸುತ್ತುವರಿತಾ ಇರ್ತಕ್ಕಂಥ ಆರ್ಬಿಟ್ಸ್ ನ ಫೈಂಡ್ ಔಟ್ ಮಾಡೋದಾಗ್ಲಿ, ಇನ್ಕ್ಲೂಡಿಂಗ್ ಸ್ಯಾಂಪಲ್ ಆಫ್ ರಾಕಿ ಪ್ಲಾನೆಟ್ಸ್. ಸೊ ಈ ರಾಕಿ ಪ್ಲಾನೆಟ್ಸ್ ನ ಐಡೆಂಟಿಫೈ ಮಾಡೋದು ಇನ್ ದಿ ಹ್ಯಾಬಿಟಬಲ್ ಝೋನ್ಸ್ ಆಫ್ ದೇರ್ ಹೋಸ್ಟ್ ಸ್ಟಾರ್ಸ್. ಸೊ ಆ ನಕ್ಷತ್ರ ಏನಿರುತ್ತೆ, ಸೊ ಅದರ ಸುತ್ತುವರಿತಾ ಇರ್ತಕ್ಕಂಥ ಈ ಎಲ್ಲಾ ಪ್ಲಾನೆಟ್ಸ್ ನ ಮಾಸ್ ಇರ್ಬೋದು, ಸೈಜ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ರಾಕಿ ಪ್ಲಾನೆಟ್ಸ್ ಇರ್ಬೋದು, ಇವೆಲ್ಲವನ್ನ ಡಿಟೆಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಟೆಸ್ಟ್ ಗೆ ಇರುತ್ತೆ. ಸೊ ವೈಲ್ ಪ್ರೀವಿಯಸ್ ಸ್ಕೈ ಸರ್ವೆ ವಿತ್ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್. ಸೊ ನಮ್ಮ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್ ಏನಿರುತ್ತೆ ಅಂದ್ರೆ, ಭೂಮಿಯಿಂದ ನಾವೇನ್ ಟೆಲಿಸ್ಕೋಪ್ ನ ನೋಡಿ ಸ್ಪೇಸ್ ನ ಸ್ಟಡಿ ಮಾಡ್ತೀವಿ, ಆ ಟೆಲಿಸ್ಕೋಪ್ ಪ್ರಕಾರ ದೇ ಹ್ಯಾವ್ ಮೇನ್ಲಿ ಡಿಟೆಕ್ಟೆಡ್ ಜಾಯಿಂಟ್ ಎಕ್ಸೋಪ್ಲಾನೆಟ್ಸ್. ಅಂದ್ರೆ ಜಾಯಿಂಟ್ ಅಂದ್ರೆ ತುಂಬಾ ಗಾತ್ರ, ಅತ್ಯಂತ ಹೆಚ್ಚು ಗಾತ್ರ ಇರ್ತಕ್ಕಂಥ ಎಕ್ಸೋಪ್ಲಾನೆಟ್ಸ್ ನ ಮಾತ್ರ ಈ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್ಸ್ ಡಿಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂಡ್ ದಿ ಕೆಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ ಹ್ಯಾಸ್ ಮೋಸ್ಟ್ಲಿ ಫೌಂಡ್ ಪ್ಲಾನೆಟ್ಸ್ ಅರೌಂಡ್ ಡಿಸ್ಟೆಂಟ್ ಸ್ಟಾರ್ಸ್ that are too faint for characterization. ಬಟ್ ಕೆಪ್ಲರ್ ಮಾಡಿದೆ ಅಂದ್ರೆ ಇನ್ನೂ ದೂರ ಇರ್ತಕ್ಕಂಥ ಪ್ಲಾನೆಟ್ಸ್ ನ ಕೂಡ ಡಿಟೆಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿತ್ತು. ಯಾಕಂದ್ರೆ ಗ್ರೌಂಡ್ ಟೆಲಿಸ್ಕೋಪ್ಸ್ ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಇಟ್ ಕೆನಾಟ್ ಐಡೆಂಟಿಫೈ ಟೈನಿ ಪ್ಲಾನೆಟ್ಸ್. ಬಟ್ ಕೆಪ್ಲರ್ ಸ್ಪೇಸ್ ಗೆ ಲಾಂಚ್ ಆಗಿರೋದ್ರಿಂದ ಸೊ ಇದು ಇನ್ನೂ ಜಾಸ್ತಿ ಸ್ಟಾರ್ಸ್ ನ ಡಿಟೆಕ್ಟ್ ಮಾಡ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಬಟ್ ದೇ ಆರ್ ಟೂ ಫೇಂಟ್ ಫಾರ್ ಕ್ಯಾರೆಕ್ಟರೈಸೇಷನ್. ಸೊ ಅಷ್ಟು ಕ್ಯಾರೆಕ್ಟರೈಸೇಷನ್ ಮಾಡ್ಲಿಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. But TESS will find many small planets around the nearest stars in the sky. But TESS ಕೂಡ ಅತ್ಯಂತ ಚಿಕ್ಕ ಚಿಕ್ಕ ಪ್ಲಾನೆಟ್ಸ್ ನ ಕೂಡ ಸೊ ಇದು ಡಿಟೆಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ. So with this, let's go to the next article. So this article is related to Ministry of Housing and Urban Affairs. So very very important. So ತುಂಬಾ ಸರಿ ಕೇಳ್ತಾ ಇರ್ತಾರೆ, ಸೊ ಸ್ಕೀಮ್ ಕೊಟ್ಬಿಟ್ಟು ಇಟ್ ಕಮ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ ಅಂತ ಕೇಳ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಫಿನಾನ್ಷಿಯಲ್ Ministry of Urban and Housing and Urban Affairs to launch awareness campaign on Safai Mitra Suraksha challenge. So ee Safai Mitra Suraksha challenge na so Ministry of Housing ಮತ್ತೆ Urban Affairs ಅವರು ಲಾಂಚ್ ಮಾಡ್ತಾ ಇದ್ದಾರೆ. So as a part of World Toilet Day, so World Toilet Day na ನಾವು 19th November observe ಮಾಡ್ತೀವಿ. So as a part of this celebration, so Ministry of Housing and Urban Development is launching a week-long awareness campaign on Safai Mitra Suraksha challenge from November 14 to 20th. So ನವೆಂಬರ್ 14ರಿಂದ ನವೆಂಬರ್ 20ರವರೆಗೂ ಒಂದು ವಾರದ ಪ್ರೋಗ್ರಾಮ್ ಆಗಿ ಈ ಒಂದು ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆಫ್ ನವೆಂಬರ್ 2021 ಟು ರನ್ ಅಪ್ ಟು ದಿ ಸ್ವಚ್ಛ ಅಮೃತ್ ದಿವಸ್. ಸೊ ಇದು ಸ್ವಚ್ಛ ಅಮೃತ್ ದಿವಸ್ ವರೆಗೂ ಇದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಸೊ ದಿಸ್ ಇಸ್ ಅನ್ ಅವಾರ್ಡ್ ಸೆರೆಮನಿ ಟು ರೆಕಗ್ನೈಸ್ ದಿ ರೋಲ್ ಅಂಡ್ ಎಫರ್ಟ್ಸ್ ಆಫ್ ದಿ ಸ್ಟೇಟ್ಸ್. ಸೊ ಇದು ಒಂದು ಪ್ರಶಸ್ತಿ ನೀಡುವ ಒಂದು ಚಾಲೆಂಜ್ ಆಗಿರುತ್ತೆ. ಸೊ ಯಾವ್ದರ ಸಲುವಾಗಿ ಅಂದ್ರೆ, ಸೊ ಸ್ಟೇಟ್ಸ್ ಇರ್ಬೋದು, ಸಿಟೀಸ್ ಇರ್ಬೋದು, ULB ಇರ್ಬೋದು ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು, ಮತ್ತೆ ಕಂಟೋನ್ಮೆಂಟ್ ಬೋರ್ಡ್ಸ್ ಇರ್ಬೋದು. ಸೊ ಇನ್ ಸ್ವಚ್ಛ ಸರ್ವೇಕ್ಷಣ್ 2021 ಅಂಡ್ ಗಾರ್ಬೇಜ್ ಫ್ರೀ ಸ್ಟಾರ್ ರೇಟಿಂಗ್ ಕೂಡ ಕೊಡಲಾಗುತ್ತೆ. ಸೊ ಇದನ್ನ ಗಾರ್ಬೇಜ್ ಫ್ರೀ ಸ್ಟಾರ್ ರೇಟಿಂಗ್ ಸರ್ಟಿಫಿಕೇಶನ್ ಆನ್ 20th November 2021. ಸೊ ಇದರ ಪ್ರಕಾರ ಈ ಗಾರ್ಬೇಜ್ ಸಿಸ್ಟಮ್ ಏನಿದೆ, ಸೊ ಕ್ಲೆನ್ಲಿನೆಸ್ ಅಥವಾ ದಿ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್ ಏನಿದಾವೆ, ಸೊ ಅದರಲ್ಲಿ ಬೆಸ್ಟ್ ಇರ್ತಕ್ಕಂಥವ್ರಿಗೆ ಕೈಂಡ್ ಆಫ್ ಗಾರ್ಬೇಜ್ ಫ್ರೀ ಸ್ಟಾರ್ ರೇಟಿಂಗ್ ಕೂಡ ಕೊಡಲಾಗುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಚಾಲೆಂಜ್ ಇಸ್ ಆಲ್ ಅಬೌಟ್. ಸೊ ಇದರಲ್ಲಿ ಟೋಟಲ್ ಆಫ್ 246 ಸಿಟೀಸ್ 246 ನಗರಗಳು
ಪಾರ್ಟಿಸಿಪೇಟ್ ಮಾಡಲಿವೆ. ಸೊ ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ ವಿಚ್ ಈಸ್ ಬೀಯಿಂಗ್ ಕಂಡಕ್ಟೆಡ್ ಅಕ್ರಾಸ್ ದಿ ಕಂಟ್ರಿ. ಸೊ ದೇಶದಾದ್ಯಂತ ಇದನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. Through this challenge, it is aimed to encourage cities to mechanize their sewer and septic tank cleaning operations in order to prevent deaths and fatalities of sanitization workers from hazardous entry. So ಈ ಸಿವರ್, ಈ ಚರಂಡಿ ಕ್ಲೀನಿಂಗ್ ಏನಿದೆ ಮತ್ತೆ ಸೆಪ್ಟಿಕ್ ಟ್ಯಾಂಕ್ಸ್ ಕ್ಲೀನಿಂಗ್ ಏನಿದೆ, ಸೊ ಇದನ್ನ ಮೆಕನೈಸ್ ಮಾಡೋದು. ಸೊ ಇವಾಗ ಏನ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಯೂಸಿಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇದನ್ನ ಮಾಡ್ಲಿಕ್ಕೆ, ಸೊ ಇದನ್ನ ಮೆಕನೈಸ್ ಮಾಡಿ, ಸೊ ಹ್ಯೂಮನ್ ಬೀಯಿಂಗ್ಸ್ ಎಂಟ್ರಿನ ಪ್ರಿವೆಂಟ್ ಮಾಡಿ, ಸೊ ಇದರಿಂದ ಆಗ್ತಕ್ಕಂತ ಡೆತ್ಸ್ ಇರ್ಬೋದು ಅಥವಾ ಫೇಟಾಲಿಟೀಸ್ ಇರ್ಬೋದು, ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಈ ಒಂದು ಚಾಲೆಂಜ್ ನ ಮಾಡ್ಲಾಗ್ತಾ ಇದೆ. ಸೊ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಲಾಂಚ್ ದಿ ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ on the occasion of World Toilet Day with the objective of eradicating practice of hazardous cleaning of sewer and septic tanks. So iduvargu ಏನು ಪ್ರಾಕ್ಟೀಸ್ ಇತ್ತು, ಸೊ ಮನುಷ್ಯರನ್ನ ಯೂಸ್ ಮಾಡ್ಕೊಂಡು ಈ ಸಿವರೇಜ್ ಮತ್ತೆ ಸೆಪ್ಟಿಕ್ ಟ್ಯಾಂಕ್ಸ್ ನ ಏನ್ ಕ್ಲೀನ್ ಮಾಡ್ಲಾಗ್ತಾ ಇತ್ತು ಅದನ್ನ ಎರಾಡಿಕೇಟ್ ಮಾಡ್ಲಿಕ್ಕೆ, ಹೋಗಲಾಡಿಸ್ಲಿಕ್ಕೆ, and to promote mechanized cleaning of the same. So mechanized ಅಂದ್ರೆ with use of technology ಅದನ್ನ ಕ್ಲೀನ್ ಮಾಡುವ ಸಲುವಾಗಿ ಸೊ ಈ ಒಂದು ಚಾಲೆಂಜ್ ನ ಲಾಂಚ್ ಮಾಡಲಾಗಿದೆ. So with this, let's go to the next article. So this is with respect to RBI new launches. So ಈ launches ಬಗ್ಗೆ 12th ವಿಡಿಯೋ ನಾವು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇವಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸೊ ಯಾವುದು ಎರಡು ಸ್ಕೀಮ್ ಅಂದ್ರೆ, the RBI had in February announced proposal of retail direct scheme for investor in government securities. ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಸೊ ಅದನ್ನ ನಾವು ನೇರವಾಗಿ ಪರ್ಚೇಸ್ ಮಾಡ್ತಕ್ಕಂತ ಒಂದು ಸ್ಕೀಮ್. ಸೊ ಮುಂಚೆ ಆದ್ರೆ ಇಂಟರ್ಮೀಡಿಯೇಟ್ಸ್ ಇರ್ತಾ ಇತ್ತು, ಸೊ ಅದನ್ನ ಎಲ್ಲ ಹೋಗಲಾಡಿಸಿ ನಾವು ದೇರ್ ಇಸ್ ಅ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದಿ ಸಿಟಿಸನ್ ಅಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದನ್ನ ನಾವೇನಂತ ಕರಿತೀವಿ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಫಾರ್ ಇನ್ವೆಸ್ಟರ್ ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನಾವು ನೇರವಾಗಿ ಪರ್ಚೇಸ್ ಮಾಡಬಹುದು. ಅಂಡ್ ಇಂಟಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್. ಆಂಬುಡ್ಸ್ಮನ್ ಸ್ಕೀಮ್ ಅಂದ್ರೆ ನಮ್ದೇನಾದ್ರೂ ಗ್ರಿವೆನ್ಸಸ್ ಇದ್ರೆ, ಅಂದ್ರೆ ಏನಾದ್ರೂ ಕುಂದುಕೊರತೆಗಳಿದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ, ಸೊ ಅದನ್ನ ಕಂಪ್ಲೇಂಟ್ ಲಾಂಚ್ ಮಾಡ್ಲಿಕ್ಕೆ ದೇರ್ ಈಸ್ ಓನ್ಲಿ ಒನ್ ಆಂಬುಡ್ಸ್ಮನ್ ಸ್ಕೀಮ್ ಎನ್ಸ್ ಫೋರ್ತ್. ಮುಂಚೆ 3 ಆಂಬುಡ್ಸ್ಮನ್ಸ್ ಇದ್ವು, ಇವಾಗ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದೇ ಒಂದು ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ ಮಾಡಿದ್ದಾರೆ. ಸೊ ಇದನ್ನ ಪ್ರೈಮ್ ಮಿನಿಸ್ಟರ್ ನವೆಂಬರ್ 12 ಲಾಂಚ್ ಮಾಡಿರ್ತಾರೆ. ಸೊ ವಾಟ್ ಈಸ್ ರಿಟೇಲ್ ಡೈರೆಕ್ಟ್ ಸ್ಕೀಮ್? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಹೇಳಿದ್ನೋ ಅದನ್ನ ಬಿಟ್ಟು ಹೊಸ ಮಾಹಿತಿಯನ್ನ ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತೀನಿ. ಸೊ ಅಂಡರ್ ದಿ ರಿಟೇಲ್ ಡೈರೆಕ್ಟ್ ಸ್ಕೀಮ್, ಸ್ಮಾಲ್ ಇನ್ವೆಸ್ಟರ್ಸ್ ಕ್ಯಾನ್ ನೌ buy or sell government securities, ಇದನ್ನ G securities ಅಂತ ಕರಿತೀವಿ, or bonds directly without having to go through an intermediary link like a mutual fund. ಸೊ ಮುಂಚೆ ಆದ್ರೆ ಇಂಟರ್ಮೀಡಿಯರಿ ಲಿಂಕ್ ಇರ್ತಾ ಇತ್ತು, ಥ್ರೂ ಮ್ಯೂಚುವಲ್ ಫಂಡ್ ಮುಖಾಂತರ ನಾವು ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಬೇಕಾಗಿತ್ತು. ಬಟ್ ಇನ್ಮೇಲೆ ನೇರವಾಗಿ RBI ಮುಖಾಂತರ ನಾವು ಬೈ ಮಾಡಬಹುದು ಮತ್ತೆ ಅದನ್ನ ಸೆಲ್ ಕೂಡ ಮಾಡಬಹುದು. ಸೊ ಅದನ್ನ ನಾವು G secs ಅಥವಾ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೊ henceforth there won't be intermediaries like mutual funds. So it is similar to placing fund in debt instruments such as fixed deposit in banks. So ನಾವು ಇವಾಗ ಬ್ಯಾಂಕ್ಸ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಹೇಗೆ ಇರಿಸ್ತೀವಿ, ಸೊ ಅಷ್ಟು ಸಿಂಪಲ್ ಆಗಿರುತ್ತೆ. ಅಷ್ಟು ಸಿಂಪಲ್ ಆಗಿ ನಾವು ಈ ಒಂದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಬಹುದು. ಹೌಎವರ್ ದಿ ಸೇಮ್ ಟ್ಯಾಕ್ಸ್ ರೂಲ್ಸ್ ಅಪ್ಲೈ ಟು ಇನ್ಕಮ್ ಫ್ರಮ್ G ಸೆಕ್ಯೂರಿಟೀಸ್. ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ನಮಗೆ ಬರ್ತಕ್ಕಂತ ಇನ್ಕಮ್ಗೆ ಆ ಟ್ಯಾಕ್ಸಬಲ್ ನಾರ್ಮ್ಸ್ ಏನಿರುತ್ತೋ ಅದು ಫಿಕ್ಸ್ಡ್ ಡೆಪಾಸಿಟ್ ಗೆ ಏನ್ ನಾರ್ಮ್ಸ್ ಇರುತ್ತೋ ಸೇಮ್ ನಾರ್ಮ್ಸ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಬಟ್ ವಿತ್ ದ ಗವರ್ನಮೆಂಟ್ ಬೀಯಿಂಗ್ ದ ಬಾರೋವರ್, there is a sovereign guarantee for the funds and hence zero risk of default. So usually ನಮಗ್ ಭಯ ಏನು ಅಂದ್ರೆ, ಸೊ ನಾವ್ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಳ್ತಾ ಇರ್ತಾರಲ್ವಾ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ರೀಡ್ ಆಫರ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ. ಸೊ ಆ ರೀತಿಯ ಯಾವುದೇ ಭಯ ಇರೋದಿಲ್ಲ, ಯಾಕಂದ್ರೆ ಇದನ್ನ ನಾವು RBI ಇಂದ ನೇರವಾಗಿ ಪರ್ಚೇಸ್ ಮಾಡೋದ್ರಿಂದ this is the safest investment. ಅದಕ್ಕೆ ಇದನ್ನ zero risk default, there is no chance of default ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಆಲ್ಸೋ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮೇ ಆಫರ್ ಬೆಟರ್ ಇಂಟ್ರೆಸ್ಟ್ ರೇಟ್ಸ್ ದನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್. ಸೊ ಈ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ಏನಿರುತ್ತೆ, ಸೊ ಅದಕ್ಕಿಂತ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ದೊರೆತಕ್ಕಂತ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಪ್ರಿವೇಲಿಂಗ್ ಇಂಟ್ರೆಸ್ಟ್ ರೇಟ್ ಟ್ರೆಂಡ್, ಸೊ ಡಿಪೆಂಡಿಂಗ್ ಆನ್ ಇಂಟ್ರೆಸ್ಟ್ ರೇಟ್ ಟ್ರೆಂಡ್ಸ್ ಏನಿದೆ ಅದರ ಪ್ರಕಾರ ಸೊ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬ್ಯಾಂಕ್ ಡೆಪಾಸಿಟ್ ಗಿಂತ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಗಿಂತ ಹೆಚ್ಚು ಲಾಭವನ್ನ ಪಡಿಬಹುದು. ಫಾರ್ ಎಕ್ಸಾಂಪಲ್, the latest yield on the benchmark of 10 years government security is
6.366%. ಅಂದ್ರೆ that is approximately around 6.4% ಅಂತ ತಿಳ್ಕೊಳ್ಳೋಣ. ಸೊ ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಅರ್ನ್ ಆಗೋದು 6.4%. ಅದೇ ಇಂಡಿಯಾಸ್ ಲಾರ್ಜೆಸ್ಟ್ ಲೆಂಡರ್ ಅಂದ್ರೆ ಭಾರತದ ಅತ್ಯಂತ ಅಧಿಕ ಗ್ರಾಹಕರನ್ನ ಹೊಂದಿರತಕ್ಕಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ offers 5.4% on deposit of less than 2 crore for a tenure of 5 to 10 years. ಅಂದ್ರೆ 5 ರಿಂದ 10 ವರ್ಷಗಳವರೆಗೆ ಅಲ್ಲಿ ಏನಾದರೂ SBI ಅಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿದ್ರೆ ಸೊ ನಮಗೆ 5.4% ಇಂಟ್ರೆಸ್ಟ್ ರೇಟ್ ಅಥವಾ ಪ್ರಾಫಿಟ್ ಬರಲಿದೆ. So on our deposit, so you can see there is 1% increase in the government securities. So that means it is more profitable compared to the fixed deposits. So how can individuals access G securities offering? So ಇದನ್ನ ನಾವು ಹೇಗೆ access ಮಾಡಬಹುದು ಅಂದ್ರೆ investors wishing to open retail direct gilt account ಅಂತ ಹೇಳ್ತೀವಿ. So ಇದನ್ನ retail direct gilt account you can directly open from the RBI. So they are going to create an online portal. So it will be set up for the purpose of the scheme. So ಈ ಸ್ಕೀಮ್ ನ ಸಲುವಾಗಿ ಒಂದು ಆನ್ಲೈನ್ ಪೋರ್ಟಲ್ ನ ಲಾಂಚ್ ಮಾಡ್ತಾರೆ. ಆ ಪೋರ್ಟಲ್ ಮುಖಾಂತರ ನಾವು ನೇರವಾಗಿ ಅಕೌಂಟ್ ಓಪನ್ ಮಾಡಿ ಸೊ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಬೈ ಮಾಡಬಹುದು. ಸೊ ಹೇಗೆ ಬೈ ಮಾಡಬಹುದು? ದ ಮಿನಿಮಮ್ ಅಮೌಂಟ್ ಫಾರ್ ದಿ ಬಿಡ್ ಇಸ್ 10,000. ಸೊ ಮಿನಿಮಮ್ 10,000 ನಾವು ಬಿಡ್ ಮಾಡಲೇಬೇಕು ಅಂಡ್ ಇಟ್ ಕ್ಯಾನ್ ಗ್ರೋ ಇನ್ ಮಲ್ಟಿಪಲ್ಸ್ ಆಫ್ 10,000 ದೇರ್ ಆಫ್ಟರ್. ಅಂದ್ರೆ 10,000 ಇಸ್ ಮಿನಿಮಮ್. ಅದಾದ್ಮೇಲೆ ಮಲ್ಟಿಪಲ್ಸ್ ಆಫ್ 10,000 ಅಂದ್ರೆ 20,000, 30,000, 40,000. ಸೊ ನಮ್ಮ ಕೆಪಾಸಿಟಿ ಮೇಲೆ ಸೊ ಎಷ್ಟು ಬೇಕಾದ್ರೂ ನಾವು ಬಿಡ್ ಮಾಡಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಬಹುದು. Payments may be made through net banking or UPI platform. So ನಾವು ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಅಥವಾ UPI ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ಕೂಡ ನಾವು ಬೈ ಮಾಡಬಹುದು. ಸೊ ರಿಟೇಲ್ ಪಾರ್ಟಿಸಿಪೆಂಟ್ಸ್ ವುಡ್ ಬಿ ಬಿಡ್ಡಿಂಗ್ ಫಾರ್ ದಿ ಸೆಕ್ಯೂರಿಟೀಸ್ ಅಂಡರ್ ದಿ ನಾನ್ ಕಾಂಪಿಟೇಟಿವ್ ಸೆಗ್ಮೆಂಟ್ ಆಫ್ ಪ್ರೈಮರಿ ಆಪ್ಷನ್. ಸೊ ಇಲ್ಲಿ ಯಾವುದು ಕಾಂಪಿಟೇಟಿವ್ ಸೆಗ್ಮೆಂಟ್ ಇರಲ್ಲ, ಬೇರೆ ಕಡೆ ಆಪ್ಷನ್ ಆಗೋ ತರ. ಸೊ ಕಾಂಪಿಟೇಟಿವ್ ಸೆಗ್ಮೆಂಟ್ ಇರೋದಿಲ್ಲ, ನಾವು ನೇರವಾಗಿ ಬಿಡ್ ಮಾಡಿ ನಾನ್ ಕಾಂಪಿಟೇಟಿವ್ ಸೆಗ್ಮೆಂಟ್ ಅಲ್ಲಿ ಇದನ್ನ ಬೈ ಮಾಡಬಹುದು. ಸೊ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂಡ್ ಟ್ರೆಜರಿ ಬಿಲ್ಸ್. ಸೊ ಗವರ್ನಮೆಂಟ್ ಸೆಕ್ಯೂರಿಟಿ ಅಥವಾ ಅದನ್ನ ಟ್ರೆಜರಿ ಬಿಲ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ವೈ ವಾಸ್ ಇಟ್ ನೆಸೆಸರಿ ಟು ಇಂಟ್ರೊಡ್ಯೂಸ್? ಸೊ ಈ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ನೆಸೆಸರಿ ಏನಿತ್ತು? ಸೊ ಇದರ ನೆಸೆಸಿಟಿ ಇಬ್ರಿಗೂ ಇದೆ. ಸೊ ಒಂದು ಕಸ್ಟಮರ್ಸ್ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮುಂಚೆ ಆದ್ರೆ ತುಂಬಾ ಇಂಟರ್ಮೀಡಿಯರೀಸ್ ಇದ್ವು, ಸೊ ಇವಾಗ ಆ ಇಂಟರ್ಮೀಡಿಯೇಟ್ಸ್ ನ ತೆಗೆದಾಕಿದೆ. ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಅದ್ರ ಜೊತೆ ಫಿಕ್ಸ್ಡ್ ಡೆಪಾಸಿಟ್ ಗಿಂತ ಇದು ಬೆನಿಫಿಷಿಯಲ್ ಅಂತ ನಾವು ಆಲ್ರೆಡಿ ಅದನ್ನ ಜಸ್ಟಿಫೈ ಮಾಡಿದೀವಿ. ಅದ್ರ ಜೊತೆ ಗವರ್ಮೆಂಟ್ಗೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಈ ಹಣವನ್ನ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಲೆಟ್ಸ್ ಫೈಂಡ್ ಔಟ್ ದ ಡೀಟೇಲ್ಸ್ ಹಿಯರ್. ದಿ RBI said the scheme would help broaden the investor base and provide retail investor with enhanced access to the government security market. So obviously ಇದೇನ್ ಮಾಡುತ್ತೆ? ಸೊ ಇನ್ವೆಸ್ಟರ್ ಬೇಸ್ ಏನಿರುತ್ತೆ ಅದನ್ನ ಬ್ರಾಡನ್ ಮಾಡುತ್ತೆ. ಸೊ ಯಾವಾಗ ನಮ್ಗೆ ಸಿಂಪ್ಲಿಫೈ ಆಗುತ್ತೋ, ಪ್ರೊಸೆಸ್ ಆಫ್ ಬೈಯಿಂಗ್ ಸರಳೀಕರಣವಾಗುತ್ತೋ ಅವಾಗ ಇನ್ವೆಸ್ಟರ್ ಬೇಸ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ವೈಲ್ ಬಿ ಬೈ ಗವರ್ನಮೆಂಟ್ ಸೆಕ್ಯೂರಿಟಿ. ಸೊ ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ. ಪ್ರೈಮರಿ ಅಂದ್ರೆ ಏನು? ಸೊ ಫಸ್ಟ್ ಟೈಮ್ ಬೈ ಮಾಡೋರ್ನ ನಾವು ಪ್ರೈಮರಿ ಅಂತ ಹೇಳ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ? ಸೊ ಇಫ್ ದೇ ವಾಂಟ್ ಎನಿ ಪ್ರಾಫಿಟ್ ದೇ ಕ್ಯಾನ್ ಬೈ ಟು ಸಮ್ವನ್ ಎಲ್ಸ್. ಅವ್ರು ಏನ್ ಸೆಕ್ಯೂರಿಟಿ ಬೈ ಮಾಡಿರ್ತಾರೋ ಅದನ್ನ ಇನ್ನೊಬ್ಬರಿಗೆ ಸೆಲ್ ಮಾಡ್ಬೋದು. ಅವ್ರನ್ನ ನಾವು ಸೆಕೆಂಡರಿ ಅಂತ ಕರಿತೀವಿ. ಸೊ ಇಟ್ ಈಸ್ ಸೆಟ್ the scheme was a major structural reform placing India among select few countries which have similar facilities. So ಇದೇ ರೀತಿ ಸೌಲಭ್ಯ ಏನಿದೆ ಆ ನಗರ ಪೈಕಿ ಇವಾಗ ಇಂಡಿಯಾ ಕೂಡ ಸೇರಿಕೊಳ್ಳಲಿದೆ. ಸೊ ಈಗಾಗಲೇ ಅನೇಕ ರಾಷ್ಟ್ರಗಳು ಈ ಒಂದು ಪದ್ಧತಿಯನ್ನ ಫಾಲೋ ಮಾಡ್ತಾ ಇದ್ದಾವೆ. ಸೊ ವಿತ್ ರೆಸ್ಪೆಕ್ಟ್ ಟು ಲಾಂಚ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ we will also be added into the same list of countries. This scheme among others would facilitate smooth completion of the government borrowing program in 21-22. So ನಮಗೆ ಇದು ಸರಳೀಕರಣಗೊಂಡಿರೋದ್ರಿಂದ ಆ ಗವರ್ನಮೆಂಟ್ ಬಾರೋಯಿಂಗ್ಸ್ ನ ಮಾಡೋದು ಬಹಳ ಸುಲಭವಾಗುತ್ತೆ. The government intends to borrow up to 12 lakh crore this year ending March 31st, 2022. ಅಂದ್ರೆ 2022 ಮಾರ್ಚ್ 31 ಈ ಫಿನಾನ್ಷಿಯಲ್ ಇಯರ್ ಆರ್ಥಿಕ ವರ್ಷ ಮುಗಿಯುವ ವೇಳೆಗೆ ಸೊ ಗವರ್ನಮೆಂಟ್ ಟಾರ್ಗೆಟ್ ಎಷ್ಟಿದೆ ಅಂದ್ರೆ 12 ಲಕ್ಷ ಕೋಟಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಸೆಲ್ ಮಾಡ್ತಕ್ಕಂತ ಒಂದು ಗುರಿಯನ್ನ ಹೊಂದಿದೆ. ದಿ ಸಿಗ್ನಿಫಿಕೆಂಟ್ ಸ್ಪೈಕ್ ಇನ್ ಬಾರೋಯಿಂಗ್ that is expected to spur infrastructure and social funding. So ಇದ್ರಲ್ಲಿ ಬರ್ತಕ್ಕಂತ ಫಂಡ್ ಅದೇನ್ ಮಾಡ್ತಾರಂದ್ರೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮತ್ತೆ ಸೋಷಿಯಲ್ ಫಂಡಿಂಗ್ ಯಾವ್ದಾದ್ರು ಸ್ಕೀಮ್ಸ್ ಇರ್ಬೋದು. ಸೊ ಇಲ್ಲಿ ಫಂಡ್ ಮಾಡ್ಲಿಕ್ಕೆ ಅವರು ಉಪಯೋಗಿಸಿಕೊಳ್ಳುವ ಒಂದು ಯೋಜನೆಯನ್ನ ಹೊಂದಿದ್ದಾರೆ. ಸೊ ಇಟ್ ಫಾಲೋಸ್ ದಿ ಸ್ಟೀಪ್ ಡಿಕ್ಲೈನ್ ಇನ್ ಎಕಾನಮಿ ಲಾಸ್ಟ್ ಫಿಸ್ಕಲ್. ಸೊ ಈ ಕಳೆದ ವರ್ಷದಲ್ಲಿ ಡ್ಯೂ ಟು ಕೊರೋನಾ ಎಕನಾಮಿಕ್ ಫಾಲ್ ಡೌನ್ ಏನಾಗಿತ್ತು, ಸೊ ಅದರಿಂದ ಚೇತರಿಸಿಕೊಳ್ಳಿಕ್ಕೆ
ಈ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸೋಷಿಯಲ್ ಫಂಡಿಂಗ್ ನ ಹಾಗೆ ಅಲೈವ್ ಇಡ್ಲಿಕ್ಕೆ ಸೊ ಈ ಫಂಡ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ದಿ ಯೂನಿಯನ್ ಗವರ್ನಮೆಂಟ್ ಹ್ಯಾನ್ಸ್ wishes to broaden the base of investors signing up for bond purchase. So ಅದರಿಂದ ಈ ಇನ್ವೆಸ್ಟರ್ ಬೇಸ್ ನ ಬ್ರಾಡನ್ ಮಾಡ್ಲಿಕ್ಕೆ ಸೊ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದೆ, ಸೊ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರುತ್ತೆ. ನೆಕ್ಸ್ಟ್, why is the RBI setting up an integrated ombudsman? ಸೊ ಇದು ಎರಡನೇ ಸ್ಕೀಮ್. ಸೊ ಇದಕ್ಕಿಂತ ಮುಂಚೆ 3 ಆಂಬುಡ್ಸ್ಮನ್ಸ್ ಇತ್ತು. ಒಂದು RBI had 3 different ombudsman schemes to aid dispute resolution with respect to banks. So with respect to banks, ಒಂದು NBFCs ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್, ನಾನ್ ಬ್ಯಾಂಕಿಂಗ್ ಪ್ರೀಪೇಡ್ ಪೇಮೆಂಟ್ ಇಶ್ಯೂಸ್. ಸೊ 3 ಆಂಬುಡ್ಸ್ಮನ್ಸ್ ಇತ್ತು. ಇದಕ್ಕಿಂತ ಮುಂಚೆ 3 ಆಂಬುಡ್ಸ್ಮನ್ಸ್ ಇತ್ತು. ಸೊ ಇವಾಗ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಒಂದು ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಮಾಡಲಾಗುತ್ತೆ. ಸೊ ದೇ ವರ್ ಆಪರೇಟೆಡ್ ಬೈ ದಿ RBI ಥ್ರೂ 22 ಆಂಬುಡ್ಸ್ಮನ್ ಆಫೀಸರ್ಸ್. ಸೊ ಈ 3 ಆಂಬುಡ್ಸ್ಮನ್ ಸ್ಕೀಮ್ಸ್ ನ ಅಥವಾ ಈ ರೆಡ್ರೆಸಲ್ ಮೆಕ್ಯಾನಿಸಮ್ ಅಂದ್ರೆ ನಮ್ಮ ಕುಂದುಕೊರತೆಗಳನ್ನ ನಿವಾರಿಸತಕ್ಕಂತ ಒಂದು ವ್ಯವಸ್ಥೆಯನ್ನ 22 ಆಫೀಸಸ್ಗಳ ಮುಖಾಂತರ ಹ್ಯಾಂಡಲ್ ಮಾಡ್ತಾ ಇತ್ತು ಯಾವುದು RBI. ಸೊ ವಿತ್ ದಿ ಇಂಟ್ರೊಡಕ್ಷನ್ ಆಫ್ ದಿ ಇಂಟಿಗ್ರೇಟೆಡ್ ಸ್ಕೀಮ್, ದಿ ಅರ್ಲಿಯರ್ ಒನ್ ಸ್ಟ್ಯಾಂಡ್ ರಿಪೀಲ್ಡ್. ಸೊ ಮುಂಚೆ ಇರ್ತಕ್ಕಂತ ಈ 3 ಆಂಬುಡ್ಸ್ಮನ್ ಸ್ಕೀಮ್ಸ್ ಏನಾಗುತ್ತೆ, ಇವು ಟೋಟಲಿ ರಿಪೀಲ್ ಆಗುತ್ತೆ ಅಥವಾ ಕೊನೆಗೊಳ್ಳುತ್ತೆ. ಸೊ ಇಟ್ ವಾಸ್ ಇಂಟೆಂಡೆಡ್ ಟು ಮೇಕ್ ದ ಪ್ರಾಸೆಸ್ ಆಫ್ ರಿಡ್ರೆಸ್ ಆಫ್ ಗ್ರೀವೆನ್ಸ್ ಈಸಿಯರ್. ಸೊ ನಮ್ಮ ರಿಡ್ರೆಸ್ ಮೆಕ್ಯಾನಿಸಮ್ ಏನಿರುತ್ತೆ ಅದನ್ನ ಸುಲಭಗೊಳಿಸಲು ಬೈ ಎನೇಬಲಿಂಗ್ ಕಸ್ಟಮರ್ಸ್ ಟು ರಿಜಿಸ್ಟರ್ ದೇರ್ ಕಂಪ್ಲೇಂಟ್ಸ್ ಅಂಡರ್ ದಿ ಇಂಟಿಗ್ರೇಟೆಡ್ ಸ್ಕೀಮ್ ವಿತ್ ಒನ್ ಸೆಂಟ್ರಲೈಸ್ಡ್ ರೆಫರೆನ್ಸ್ ಪಾಯಿಂಟ್. ಸೊ ನಾವು ಒಂದೇ ಒಂದು ಕೇಂದ್ರೀಕೃತವಾದ ಒಂದು ಸೆಂಟ್ರಲೈಸ್ ರೆಫರೆನ್ಸ್ ಪಾಯಿಂಟ್ ಏನಿರುತ್ತೆ, ಸೊ ಅದ್ರ ಮುಖಾಂತರ ನಾವು ಕಂಪ್ಲೇಂಟ್ಸ್ ನ ಲಾಂಚ್ ಮಾಡೋದ್ರ ಮುಖಾಂತರ process of grievance system ಏನಾಗುತ್ತೆ, ಸಿಂಪ್ಲಿಫೈ ಆಗುತ್ತೆ. ದಿ RBI would appoint the ombudsman and deputy ombudsman for 3 years. ಅಂದ್ರೆ ಇವರು these are the officers who actually take care of our grievances. ಅವ್ರನ್ನ ombudsman ಅಥವಾ ಡೆಪ್ಯೂಟಿ ombudsman ಅಂತ ಹೇಳ್ತೀವಿ. ಸೊ ಅವ್ರನ್ನ 3 ವರ್ಷದ ಟೆನ್ಯೂರ್ಗೆ ಆಯ್ಕೆ ಮಾಡಲಾಗುತ್ತೆ ಅಥವಾ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಕಂಪ್ಲೇಂಟ್ಸ್ ಮೇ ಬಿ ಮೇಡ್ ಈದರ್ ಫಿಸಿಕಲಿ ಟು ದಿ ಸೆಂಟ್ರಲೈಸ್ಡ್ ರಿಸೀಟ್. ಸೊ ಒಂದು ಕೇಂದ್ರೀಕೃತವಾದ ಒಂದು ಸೆಂಟ್ರಲೈಸ್ಡ್ ಸ್ವೀಕೃತಿ ಏನಿರುತ್ತೆ ಅಲ್ಲಿ ನಾವು ಕಂಪ್ಲೇಂಟ್ಸ್ ನ ಲಾಂಚ್ ಮಾಡಬಹುದು, ಅಥವಾ ಪ್ರೊಸೆಸಿಂಗ್ ಸೆಂಟರ್ ಅಂತ ಇರುತ್ತೆ ಅಲ್ಲಿ ಲಾಂಚ್ ಮಾಡಬಹುದು, ಅಥವಾ RBI ಆಫೀಸಸ್ ಏನಿರುತ್ತೆ ಅಲ್ಲಿ ನೇರವಾಗಿ ಹೋಗಿ ನಾವು ಕಂಪ್ಲೇಂಟ್ ನ ಲಾಂಚ್ ಮಾಡಬಹುದು, ಅಥವಾ ಎಲೆಕ್ಟ್ರಾನಿಕಲಿ ಥ್ರೂ ದಿ ರೆಗ್ಯುಲೇಟರ್ಸ್ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಆನ್ಲೈನ್ ಮುಖಾಂತರ ರೆಗ್ಯುಲೇಟರ್ಸ್ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಆನ್ಲೈನ್ ಮುಖಾಂತರ ಕೂಡ ನಾವು ಕಂಪ್ಲೇಂಟ್ಸ್ ನ ಲಾಂಚ್ ಮಾಡಬಹುದು. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಲಾಸ್ಟ್ ಆರ್ಟಿಕಲ್, ಫೈಟಿಂಗ್ ಮಸ್ಕಿಟೋ ಬಾರ್ನ್ ಡಿಸೀಸಸ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಏನೇನ್ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಅಂತ ನೋಡೋದಾದ್ರೆ, ಅನ್ ಎಫೆಕ್ಟಿವ್ ಮಲೇರಿಯಾ ವ್ಯಾಕ್ಸಿನ್. ಸೊ ಮಲೇರಿಯಾಗೆ ಇದುವರೆಗೂ ವ್ಯಾಕ್ಸಿನೇ ಇರಲಿಲ್ಲ. ಸೊ ಇವಾಗ ಅನ್ ಎಫೆಕ್ಟಿವ್ ಮಲೇರಿಯಾ ವ್ಯಾಕ್ಸಿನ್ ಸೊ ಫಾಲೋಡ್ ಕ್ಲಿನಿಕಲ್ ಟ್ರಯಲ್ಸ್. ಸೊ ಈ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನ್ ಹೇಳ್ತೀವಿ ನಾವು, ಸೊ ಯಾವುದೇ ಒಂದು ಡ್ರಗ್ ಆಗ್ಲಿ ಅಥವಾ ಒಂದು ವ್ಯಾಕ್ಸಿನ್ ಆಗ್ಲಿ ಮಾರ್ಕೆಟ್ಗೆ ಬರೋ ಮುಂಚೆ ಸೊ ಅದರ ಕುರಿತಂತೆ ಕೆಲವೊಂದು ಕ್ಲಿನಿಕಲ್ ಟ್ರಯಲ್ಸ್ ನಡೆಸ್ತಾರೆ. ಅದು 4 ಫೇಸಸ್ ಅಲ್ಲಿ ನಡೆಯುತ್ತೆ. ಸೊ ಮಲೇರಿಯಾ ವ್ಯಾಕ್ಸಿನ್ ನ ತಯಾರಿಯ ಕ್ಲಿನಿಕಲ್ ಟ್ರಯಲ್ಸ್ ಇನ್ Burkina Faso conducted by the University of Oxford and the Serum Institute of India and others. So ಈ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಏನ್ ನಡೀತಾ ಇದೆ, ಸೊ ಇದು ಪ್ರೋಗ್ರೆಸ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಅ ಗುಡ್ ಮೂವ್ ವಿತ್ ರೆಸ್ಪೆಕ್ಟ್ ಟು ಎರಾಡಿಕೇಶನ್ ಆಫ್ ಮಲೇರಿಯಾ. ಸೊ ಇದನ್ನ R21 ವ್ಯಾಕ್ಸಿನ್ ಅಂತ ಸದ್ಯಕ್ಕೆ ಒಂದು ಕೋಡ್ ಮಾಡಿದ್ದಾರೆ. ಸೊ ಆಫ್ಟರ್ ಇಟ್ ಸಕ್ಸಸ್ಫುಲ್ ಟ್ರಯಲ್ಸ್, ಸೊ ಅದಕ್ಕೆ ಡಿಫರೆಂಟ್ ಬ್ರ್ಯಾಂಡ್ ನೇಮ್ಸ್ ಬರುತ್ತೆ. ಸೊ ಹ್ಯಾಸ್ ಶೋನ್ ಎಫಿಕಸಿ ಆಫ್ 77%. ಸೊ 77% ಅದು ತನ್ನ ಎಫಿಕಸಿಯನ್ನ ಪ್ರೂವ್ ಮಾಡಿದೆ. ಅಂಡ್ ಟಾರ್ಗೆಟ್ಸ್ ದಿ ಸರ್ಕಮ್ಸ್ಪೋರೋಸೈಟ್ ಪ್ರೋಟೀನ್. ಒಂದು ಸರ್ಕಮ್ಸ್ಪೋರೋಸೈಟ್ ಪ್ರೋಟೀನ್ ಅಂತ ಇರುತ್ತೆ ಯಾವ್ದ್ರಲ್ಲಿ, ಈ ಮಲೇರಿಯಾ ಒಂದು ಪ್ಲಾಸ್ಮೋಡಿಯಂ ಅಲ್ಲಿ ಏನಿರುತ್ತೆ, ಸೊ ಇದು ಸರ್ಕಮ್ಸ್ಪೋರೋಸೈಟ್ ಪ್ರೋಟೀನ್ ಅಂತ ಇರುತ್ತೆ. ಸೊ ದೀಸ್ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು CSP ಅಂತ ಕರಿತೀವಿ. ಸೊ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಮಲೇರಿಯಲ್ ಪ್ಯಾರಾಸೈಟ್ Plasmodium falciparum. So there are different strains of Plasmodium that causes malaria, but falciparum is one of the strains of malaria that causes most of the malaria. So ಹೆಚ್ಚು ಸಂಖ್ಯೆಯ ಮಲೇರಿಯಾ falciparum ಇಂದ ಬರುತ್ತೆ. ವೈವಾಕ್ಸ್ ಅಂತ ಇರುತ್ತೆ, ಬೇರೆ ಬೇರೆ ಮಲೇರಿಯಾ ಅಂತ ಇರುತ್ತೆ, ನೋವೆಲ್ಸಿ ಅಂತ ಇರುತ್ತೆ. ಸೊ ಅವೆಲ್ಲದ್ರ ಪೈಕಿ falciparum ಹೆಚ್ಚು ಮಲೇರಿಯಾ ಕಾಸ್ ಮಾಡ್ತಕ್ಕಂಥ ಒಂದು ಸ್ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಮಲೇರಿಯಾ ಪ್ಲಾಸ್ಮೋಡಿಯಂ falciparum ಅಲ್ಲಿ ಇರ್ತಕ್ಕಂಥ ಸರ್ಕಮ್ಸ್ಪೋರೋಸೈಟ್ ಪ್ರೋಟೀನ್ ನ ಈ ಒಂದು ವ್ಯಾಕ್ಸಿನ್ ಏನ್ ಮಾಡುತ್ತೆ, ಅದನ್ನ ಟಾರ್ಗೆಟ್ ಮಾಡುತ್ತೆ. ಸೊ ದಿ ಸ್ಪೋರೋಸೈಟ್ ಸ್ಟೇಜ್ ಆಫ್ ದಿಸ್ ಪ್ಯಾರಾಸೈಟ್ ಸೆಕ್ರೀಟ್ಸ್ CSP. ಸೊ ಈ ಸ್ಪೋರೋಸೈಟ್ ಅಂದ್ರೆ ಇದು ಅಭಿವೃದ್ಧಿ ಹೊಂದುವ ಒಂದು
ಸ್ಟೇಜ್ ಅಲ್ಲಿ ಇದೊಂದು ಕಾಂಪೋನೆಂಟ್ ನ ನಾವು ಸ್ಪೋರೋಸೈಟ್ ಅಂತ ಕರಿತೀವಿ. ಆ ಸ್ಪೋರೋಸೈಟ್ ಸ್ಟೇಜ್ ಅಲ್ಲಿ ಇದು CSP ಅನ್ನೋ ಪ್ರೋಟೀನ್ ನ ಸೆಕ್ರೀಟ್ ಮಾಡುತ್ತೆ. ಮಸ್ಕಿಟೋ ಬೈಟ್ಸ್ ಟ್ರಾನ್ಸ್ಫರ್ ದಿ CSP ಅಂಡ್ ಸ್ಪೋರೋಸೈಟ್ ಇಂಟು ದಿ ಹ್ಯೂಮನ್ ಬ್ಲಡ್ ಸ್ಟ್ರೀಮ್. ಸೊ ಈ ಮಸ್ಕಿಟೋ ಬೈಟ್ ಮಾಡಿದಾಗ, ಈ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್ ಏನಾದ್ರೂ ಬೈಟ್ ಮಾಡಿದಾಗ ಈ ಸ್ಪೋರೋಸೈಟ್ ಏನಿರುತ್ತೆ ಮತ್ತೆ ಈ CSP ಏನಿದೆ ಅಂದ್ರೆ ಸರ್ಕಮ್ ಸ್ಪೋರೋಸೈಟ್ ಪ್ರೋಟೀನ್ ಇರುತ್ತೆ, ಇದು ಮಾನವನ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಅಂಡ್ ದಿಸ್ CSP ನಡ್ಜಸ್ ದಿ ಪ್ಯಾರಾಸೈಟ್ ಟುವರ್ಡ್ಸ್ ದಿ ಲಿವರ್. ಸೊ ಈ ಸ್ಪೋರೋಸೈಟ್ ಏನಿರುತ್ತೆ, ಈ ಪ್ಯಾರಾಸೈಟ್, ಈ ಫ್ಯಾಲ್ಸಿಪಾರಮ್ ಪ್ಯಾರಾಸೈಟ್ ಅಥವಾ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಆಂಟಿಜನ್ ಏನಿರುತ್ತೆ, ಸೊ ಅದನ್ನ CSP, ಈ ಸರ್ಕಮ್ ಸ್ಪೋರೋಸೈಟ್ ಪ್ರೋಟೀನ್ ಏನಿರುತ್ತೆ, ಲಿವರ್ ಕಡೆಗೆ ಪುಷ್ ಮಾಡುತ್ತೆ. ಸೊ ವೇರ್ ಇಟ್ ಎಂಟರ್ಸ್ ದಿ ಲಿವರ್ ಸೆಲ್. ಸೊ ಇದು ಯಕೃತ್ತಿನ ಕೋಶಗಳಿಗೆ ಎಂಟರ್ ಆಗಿ ಅಲ್ಲಿ ಮೆಚೂರ್ ಆಗಿ ಪ್ರಾಲಿಫರೇಟ್ ಆಗುತ್ತೆ, ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಡಿವೈಡ್ ಆಗುತ್ತೆ. ಸೊ ಅದನ್ನ ನಾವು ಪ್ರಾಲಿಫರೇಷನ್ ಅಂತ ಕರಿತೀವಿ. ಸೊ ಸಾವಿರಾರು ಅಥವಾ ಮಿಲಿಯನ್ ಸೆಲ್ಸ್ ಆಗಿ ಅದು ಡಿವೈಡ್ ಆಗುತ್ತೆ. ದಿ ರಿಲೀಸ್ ಆಫ್ ಮೆಚ್ಯೂರ್ಡ್ ಮ್ಯೂರೋಸೈಟ್. ಸೊ ಅದು ಮೆಚ್ಯೂರ್ ಆದ್ಮೇಲೆ ಸೊ ರಿಲೀಸ್ ಆಗ್ತಕ್ಕಂಥ ಮ್ಯೂರೋಸೈಟ್ ಮಾರ್ಕ್ಸ್ ದಿ ಆನ್ಸೆಟ್ ಆಫ್ ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಸೊ ಇದು ಪ್ರಾಲಿಫರೇಷನ್ ಆದ್ಮೇಲೆ, ಒಂದು ಸಂಖ್ಯೆ ರೀಚ್ ಆದ್ಮೇಲೆ ಅವರು ಯಾರು ಇನ್ಫೆಕ್ಟ್ ಆಗಿರ್ತಾರೋ ಅವರಲ್ಲಿ ಗುಣಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿ WHO has just cleared another vaccine called Masquerix ಅಂತ ಒಂದು ವ್ಯಾಕ್ಸಿನ್ ನ WHO ಕ್ಲಿಯರೆನ್ಸ್ ಕೊಟ್ಟಿದೆ. ಸೊ ಇಟ್ ಈಸ್ ಫ್ರಮ್ GSK ಅಂದ್ರೆ GlaxoSmithKline ಕಂಪನಿ ಆಫ್ ದಿ UK. ಸೊ ವಿತ್ ದಿ ಇನ್ವಾಲ್ವ್ಮೆಂಟ್ ಆಫ್ ಲಂಡನ್ ಸ್ಕೂಲ್ ಆಫ್ ಹೈಜೀನ್ ಅಂಡ್ ಟ್ರೋಪಿಕಲ್ ಮೆಡಿಸಿನ್. ಸೊ ಇವೆರಡು ಕೊಲಾಬ್ರೇಷನ್ ಅಲ್ಲಿ ಈ ಒಂದು ವ್ಯಾಕ್ಸಿನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಈ ವ್ಯಾಕ್ಸಿನ್ ಕೆನ್ಯಾದಲ್ಲಿ ಟೆಸ್ಟ್ ಮಾಡಲಾಗಿದೆ. ಸೊ ಮಾಲ್ವಿ ಅಂಡ್ ಗಾನಾ ಓವರ್ 8 lakh ಚಿಲ್ಡ್ರನ್ ಅಲ್ಲಿ ಈ ಒಂದು ವ್ಯಾಕ್ಸಿನ್ ನ ಟೆಸ್ಟ್ ಮಾಡಲಾಗಿದೆ. ಸೊ ಇದು 50% ಎಫಿಕಸಿಯನ್ನ ಫಸ್ಟ್ ಇಯರ್ ಅಲ್ಲಿ ಶೋ ಮಾಡ್ತಾ ಇದೆ, ಬಟ್ ಡ್ರಾಪಿಂಗ್ ಆಸ್ ಟೈಮ್ ಪ್ರೋಗ್ರೆಸಸ್. ಬಟ್ ಒಂದು ವರ್ಷದ ನಂತರ ಅದರ ಎಫಿಕಸಿ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ದಿ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಇಸ್ ಪ್ಲಾನಿಂಗ್ ಟು ಪರ್ಚೇಸ್ ದಿ ವ್ಯಾಕ್ಸಿನ್ ಫಾರ್ ಕಂಟ್ರೀಸ್ ದಟ್ ರಿಕ್ವೆಸ್ಟ್ ಇಟ್. ಸೊ ಯಾವ ಕಂಟ್ರೀಸ್ಗೆ ಈ ವ್ಯಾಕ್ಸಿನ್ ಬೇಕೋ, ಸೊ ಇದನ್ನ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಏನಿದೆ, ಸೊ ಇದನ್ನ ಪರ್ಚೇಸ್ ಮಾಡಿ ಆ ಕಂಟ್ರೀಸ್ಗೆ ನೀಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೆ. ಸೊ ನಮ್ಮ ದೇಶದ ಭಾರತ್ ಬಯೋಟೆಕ್, ಸೊ ದಟ್ ಈಸ್ ಪ್ರೆಸೆಂಟ್ ಇನ್ ಹೈದರಾಬಾದ್, ಹ್ಯಾಸ್ ಎಂಟರ್ಡ್ ಇನ್ ಟು ಅ ಡೀಲ್ ವಿತ್ GSK. ಈ GlaxoSmithKline ಏನಿದೆ, ಸೊ ಅದ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಏನಕ್ಕೆ ಅಂದ್ರೆ ಟು ಡೆವಲಪ್ ದಿಸ್ ವ್ಯಾಕ್ಸಿನ್ ಇಂಡಿಯಾ. ಸೊ ಈ ವ್ಯಾಕ್ಸಿನ್ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಿ, ಸೊ ಇದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಫೆಸಿಲಿಟಿನ ಭುವನೇಶ್ವರ್ ಅಲ್ಲಿ ಒಂದು ಸೆಟಪ್ ಮಾಡಿಕೊಟ್ಟಿದ್ದಾರೆ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಮಲೇರಿಯಾ ವ್ಯಾಕ್ಸಿನ್. ಅನದರ್ ರ್ಯಾಪಿಡ್ಲಿ ಸ್ಪ್ರೆಡಿಂಗ್ ಡಿಸೀಸ್ ಇಸ್ ಡೆಂಗ್ಯೂ. ಸೊ ಇದುವರೆಗೂ ನಾವು ಮಲೇರಿಯಾ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ ಮಲೇರಿಯಾದಷ್ಟೇ ಡೇಂಜರಸ್ ಆಗಿರ್ತಕ್ಕಂಥ ಇನ್ನೊಂದು ಡಿಸೀಸ್ ಯಾವುದು ಅಂದ್ರೆ ಸೊಳ್ಳೆಗಳಿಂದ ಬರ್ತಕ್ಕಂಥದ್ದು ಡೆಂಗ್ಯೂ. ಇಟ್ ಈಸ್ ಸ್ಪ್ರೆಡ್ ಬೈ ಎಡಿಸ್ ಈಜಿಪ್ಟಿ ಮಸ್ಕಿಟೋಸ್. ಸೊ ಈ ಎಡಿಸ್ ಈಜಿಪ್ಟಿ ಮಸ್ಕಿಟೋಸ್ ಇಂದ ಈ ಕಾಯಿಲೆ ಬರುತ್ತೆ. ಸೊ ವಿಚ್ ಹ್ಯಾಪಿಲಿ ಗ್ರೋ ಇನ್ ಸ್ಮಾಲ್ ಸ್ಟಾಗ್ನೆಂಟ್ ಪೂಲ್ಸ್ ಆಫ್ ವಾಟರ್ ಸಚ್ ಆಸ್ ಡಿಸ್ಕಾರ್ಡೆಡ್ ಟೈರ್. ಸೊ ನಾವೇನ್ ಬಿಸಾಗಿರ್ತಕ್ಕಂಥ ಟೈರ್ಗಳೇನಿರುತ್ತೆ ಅದರಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಇದು ಆರಾಮಾಗಿ ಬೆಳೆಯುತ್ತೆ. ಸೊ ಇದಕ್ಕೇನು ಜಾಸ್ತಿ ಪೂಲ್ ಆಫ್ ವಾಟರ್ ಬೇಕಾಗಿಲ್ಲ, ಒಂದು ಸಣ್ಣ ಸ್ಟಾಗ್ನೆಂಟ್ ನಿಂತ ನೀರಿದ್ರು ಸಾಕು, ಅದಲ್ಲಿ ಬೆಳೆಯುತ್ತೆ. ಸೊ 4 ಸೆರೋಟೈಪ್ಸ್ ಆಫ್ ಡೆಂಗ್ಯೂ ವೈರಸ್ ಆರ್ ಫೌಂಡ್. ಅಂದ್ರೆ ನಾವು ಕರೋನಾದಲ್ಲಿ ಮ್ಯೂಟೇಶನ್ ಅಂತ ಕೇಳಿರ್ತೀರ. ಸೊ ಅದು ಮ್ಯೂಟೇಟ್ ಆಗ್ತಾ ಇರುತ್ತೆ, ಅಂದ್ರೆ ಅದರ ವರ್ಗಾವಣೆ ಅಥವಾ ಮಾರ್ಪಾಡು ಏನಾಗ್ತಾ ಇರುತ್ತೆ, ಸೊ ಅದನ್ನ ನಾವು ಮ್ಯೂಟೇಶನ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಡೆಂಗು ಕೂಡ 4 ರೀತಿಯ ಮಾರ್ಪಾಡುಗಳಲ್ಲಿ ಇರುತ್ತೆ. ಸೊ ಅದನ್ನ ನಾವು ಸೆರೋಟೈಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೂ ಡೆಂಗ್ಯೂ 1, 2, 3, 4 ಸೆರೋಟೈಪ್ಸ್ ಅಲ್ಲಿ ಇದೆ. ಸೊ ದೀಸ್ ಸೆರೋಟೈಪ್ಸ್ ಮೇಕ್ ವ್ಯಾಕ್ಸಿನ್ ಡಿಫಿಕಲ್ಟ್ ಟು ಡೆವಲಪ್. ಸೊ ಈ ಸೆರೋಟೈಪ್ಸ್ ಅಂದ್ರೆ ಇದ್ರ ಮೇಲೆ ವರ್ಕ್ ಆಗಿರೋ ವ್ಯಾಕ್ಸಿನ್ ಸೆರೋಟೈಪ್ 2 ಮೇಲೆ ಆಗಲ್ಲ. ಸೊ ಇದಕ್ಕೆ ಡಿಸ್ಕವರಿ ಮಾಡಿದ್ರೆ ಇದು 1 ಮೇಲೆ ಆಗಲ್ಲ, 3 ಮೇಲೆ ಆಗಲ್ಲ, 4 ಮೇಲೆ ಆಗಲ್ಲ. ಸೊ ಇದರಿಂದ ಸೆರೋಟೈಪ್ಸ್ ಬೇರೆ ಬೇರೆ ಇರೋದ್ರಿಂದ ಒನ್ ಕಾಮನ್ ವ್ಯಾಕ್ಸಿನ್ ಇದ್ರ ಮೇಲೆ ಡೆವಲಪ್ ಮಾಡ್ಲಿಕ್ಕೆ ಕಷ್ಟ ಆಗಿದೆ. ಸೊ ಆಸ್ ಅ ಡಿಫಿಕಲ್ಟ್ ವ್ಯಾಕ್ಸಿನ್ ಈಸ್ ನೀಡೆಡ್ ಅಗೇನ್ಸ್ಟ್ ಈಚ್ ಸೆರೋಟೈಪ್. ಸೊ there is one different vaccine. ಸೊ ಎಲ್ಲಾ ಸೆರೋಟೈಪ್ ಮೇಲೂ ವರ್ಕ್ ಆಗ್ತಕ್ಕಂತ ಒಂದು ಕಾಮನ್ ವ್ಯಾಕ್ಸಿನ್ ಬೇಕಾಗಿದೆ. ಸೊ ವ್ಯಾಕ್ಸಿನ್ ಅಗೇನ್ಸ್ಟ್ ಡೆಂಗ್ಯೂ, ಸೊ ಇದನ್ನ ಡೆಂಗ್ ವ್ಯಾಕ್ಸಿಯಾ ಅಂತ ಕರೀತಾರೆ. ಸೊ ದಿಸ್ ಒಂದು ವ್ಯಾಕ್ಸಿನ್ ಇದೆ, ಸೊ ಇದನ್ನ ಡೆಂಗ್ ವ್ಯಾಕ್ಸಿಯಾ ಅಂತ ಕರಿತೀವಿ. ಫ್ರಮ್ Sanofi Pasteur is approved in several countries. ಸೊ ವಿವಿಧ ದೇಶಗಳಲ್ಲಿ ಇದನ್ನ ಅಪ್ರೂವ್ ಮಾಡಲಾಗಿದೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಇಟ್ ಶೋಸ್ ಎಫಿಕೇಶಿಯಸ್. ಇಟ್ ಈಸ್ ಎಫಿಕೇಶಿಯಸ್ ರೇಂಜಿಂಗ್ ಫ್ರಮ್ 42 to 78% against
all 4 serotypes of viruses. ಈ ಎಲ್ಲಾ 4 types of viruses ವಿರುದ್ಧವಾಗಿ ಇದು 42ರಿಂದ 78% ಇದು ಎಫಿಕೇಶಿಯಸ್ ಆಗಿರುತ್ತೆ. ಸೊ ಇನ್ ಇಂಡಿಯಾ, ಸೊ ಭಾರತ ದೇಶದಲ್ಲಿ ಝೈಡಸ್ ಕೆಡಿಲಾ ಅನ್ನೋ ಕಂಪನಿ has been developing a DNA vaccine against dengue. ಸೊ ಡೆಂಗ್ಯೂನ ವಿರುದ್ಧ ಒಂದು DNA ವ್ಯಾಕ್ಸಿನ್ ನ ಭಾರತ ದೇಶದ ಝೈಡಸ್ ಕೆಡಿಲಾ ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ಅದರ್ ಇನೋವೇಟಿವ್ ಮೆಥಡ್, ಸೊ ಇನ್ನೊಂದು ಇನೋವೇಟಿವ್ ಮೆಥಡ್ ಏನಂದ್ರೆ ಡೆಂಗ್ಯೂನ ಫೈಟ್ ಮಾಡ್ಲಿಕ್ಕೆ have been in pipeline. ಸೊ ಇದು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಸೊ ಒನ್ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಅ ಬ್ಯಾಕ್ಟೀರಿಯಂ. ಸೊ ಒಂದು ಬ್ಯಾಕ್ಟೀರಿಯಂ ನ ಯೂಸ್ ಮಾಡ್ತಾರೆ. ಆ ಬ್ಯಾಕ್ಟೀರಿಯಾನ ಏನಂತ ಕರಿತೀವಿ ಅಂದ್ರೆ ವಾಲ್ಬ್ಯಾಕಿಯಾ ಪೈಪಿಯಂಟಿಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಲ್ಬ್ಯಾಕಿಯಾ ಪೈಪಿಯಂಟಿಸ್. ಸೊ ಇದೊಂದು ಬ್ಯಾಕ್ಟೀರಿಯಂ ಆಗಿರುತ್ತೆ. ಸೊ ಈ ಬ್ಯಾಕ್ಟೀರಿಯಂ ಏನು ಅಂದ್ರೆ ದಿಸ್ ಇಸ್ ಅನ್ ಇಂಟ್ರಾಸೆಲ್ಯುಲಾರ್ ಪ್ಯಾರಾಸೈಟ್. ಸೊ ಇದು ಜೀವಕೋಶಗಳ ಒಳಗಡೆ ಇರತಕ್ಕಂತ ಒಂದು ಪ್ಯಾರಾಸೈಟ್ ಆಗಿರುತ್ತೆ. ಸೊ ಇದು ಕಾಮನ್ ಆಗಿ ಇಟ್ ಈಸ್ ಪ್ರೆಸೆಂಟ್ ಇನ್ ಮೆನಿ ಇನ್ಸೆಕ್ಟ್ಸ್, ಅನೇಕ ಕೀಟಗಳಲ್ಲಿ ಇದನ್ನ ನಾವು ನೋಡ್ಬೋದು, ಬಟ್ ನಾಟ್ ಇನ್ ಡೆಂಗ್ಯೂ ಕ್ಯಾರಿಯಿಂಗ್ ಮಸ್ಕಿಟೋ. ಆದ್ರೆ ಇದು ಡೆಂಗ್ಯೂನ ಕ್ಯಾರಿ ಮಾಡ್ತಕ್ಕಂಥ ಮಸ್ಕಿಟೋದಲ್ಲಿ ಇಲ್ಲ, ಬಟ್ ಇದು ಬೇರೆ ಇನ್ಸೆಕ್ಟ್ಸ್ ಅಲ್ಲಿ ಇರುತ್ತೆ, ಬಟ್ ಡೆಂಗ್ಯೂ ಕ್ಯಾರಿಯಿಂಗ್ ಮಸ್ಕಿಟೋದಲ್ಲಿ ಇರೋದಿಲ್ಲ. ಸೊ ವೆನ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಮಸ್ಕಿಟೋ ಸೆಲ್ಸ್, this parasite competes successfully against other parasites. ಸೊ ಈ ಒಂದು ವಾಲ್ಬೇಕಿಯಾ ಪೈಪಿಯಂಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಂ ಏನಿದೆ, ಇದನ್ನ ಡೆಂಗ್ಯೂ ವೈರಸ್ ಅಥವಾ ವಾಟ್ ಯು ಸೇ ದ ಮಲೇರಿಯಾ ಕಾಸ್ ಮಾಡ್ತಕ್ಕಂಥ ಸೊಳ್ಳೆ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದೇನ್ ಮಾಡುತ್ತಂದ್ರೆ ಬೇರೆ ಬೇರೆ ಪ್ಯಾರಾಸೈಟ್ಸ್ ಯಾವ್ದು ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಪ್ಯಾರಾಸೈಟ್ ಇರ್ಬೋದು, ಚಿಕನ್ ಗುನಿಯಾ ಉಂಟು ಮಾಡೋ ಪ್ಯಾರಾಸೈಟ್ ಇರ್ಬೋದು, ಯೆಲ್ಲೋ ಫೀವರ್, ಜಿಕಾ, ಈ ಪ್ಯಾರಾಸೈಟ್ ಗಳ ವಿರುದ್ಧ ಏನ್ ಮಾಡುತ್ತೆ, ಅದು ಹೋರಾಡಿ ಅದನ್ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಎಡಿಸ್ ಮಸ್ಕಿಟೋಸ್ ಡೋಪ್ಡ್ ವಿತ್ ವಾಲ್ಬ್ಯಾಕಿಯಾ ಇನ್ ದಿ ಲ್ಯಾಬೊರೇಟರಿ. ಸೊ ಈ ಎಡಿಸ್ ಮಸ್ಕಿಟೋಗೆ ಈ ಒಂದು ಪ್ಯಾರಾಸೈಟ್ ಬ್ಯಾಕ್ಟೀರಿಯಂ ನ ಇಂಜೆಕ್ಟ್ ಮಾಡಲಾಗುತ್ತೆ. ಅಂಡ್ ದೆನ್ ದೇ ಆರ್ ರಿಲೀಸ್ಡ್ ಇನ್ ಲೊಕ್ಯಾಲಿಟೀಸ್ ವೇರ್ ಡಿಸೀಸ್ ಇಸ್ ಪ್ರಿವಿಲೆಂಟ್. ಸೊ ಎಲ್ಲಿ ಕಾಯಿಲೆ ಜಾಸ್ತಿ ಇರುತ್ತೋ ಆ ಏರಿಯಾದಲ್ಲಿ ಈ ಒಂದು ಸೊಳ್ಳೆನ ಬಿಟ್ಬಿಡ್ಲಾಗುತ್ತೆ. ಅದಾದ್ಮೇಲೆ ಏನಾಗುತ್ತಂದ್ರೆ ದೇ ಕ್ವಿಕ್ಲಿ ಸ್ಪ್ರೆಡ್ ದ ಬ್ಯಾಕ್ಟೀರಿಯಂ ಟು ನೇಟಿವ್ ಎಡಿಸ್ ಮಸ್ಕಿಟೋ. ಅಂದ್ರೆ ಅಲ್ಲಿರೋ ಎಲ್ಲಾ ಮಸ್ಕಿಟೋಸ್ಗೂ ನಾವು ಇಂಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದಾದ್ರು ಒಂದು ಮಸ್ಕಿಟೋಗೆ ನಾವು ಇಂಜೆಕ್ಟ್ ಮಾಡಿ ಬಿಟ್ರೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಮಸ್ಕಿಟೋಸ್ಗೂ ಅದೇ ಸ್ಪ್ರೆಡ್ ಮಾಡುತ್ತೆ. ಅಂಡ್ ದಿ ಇನ್ಸಿಡೆನ್ಸ್ ಆಫ್ ನ್ಯೂ ಡೆಂಗ್ಯೂ ಕೇಸಸ್ ಸ್ಟಾರ್ಟ್ ಟು ಡಿಕ್ಲೈನ್. ಸೊ ಹೊಸ ಡೆಂಗ್ಯೂ ಕಾಯಿಲೆಗಳು ಏನಿರುತ್ತೆ, ಸೊ ಅದು ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದಿ ಆರ್ಟಿಕಲ್ಸ್. ಸೊ ಇವಾಗ ನಾವು ಒನ್ ಲೈನರ್ಸ್ ನ ನೋಡ್ತಾ ಬರೋಣ. ಫಸ್ಟ್ ಒನ್, ವರ್ಲ್ಡ್ಸ್ ಲಾಂಗೆಸ್ಟ್ ಬೈಲೇನ್ ರೋಡ್ ಟನಲ್. ಸೊ ವಿಶ್ವದ ಅತ್ಯಂತ ಉದ್ದವಾದ ಬೈಲೇನ್ ರೋಡ್ ಟನಲ್ ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ಸೊ ಇದನ್ನ ನಾವು ಸೆಲಾ ಟನಲ್ ಅಂತ ಕರಿತೀವಿ. ದಿ ಲಾಂಗೆಸ್ಟ್ ಬೈಲೇನ್ ರೋಡ್ ಟನಲ್ ಇನ್ ದಿ ವರ್ಲ್ಡ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ದಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಟ್ ಅನ್ ಆಲ್ಟಿಟ್ಯೂಡ್ ಆಫ್ 13,800 feet ನಿಯರ್ ಇಂಡೋ ಚೈನಾ ಬಾರ್ಡರ್. ಭಾರತ ಮತ್ತೆ ಚೈನಾದ ಗಡಿ ಪ್ರದೇಶದಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ ಬೈ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಸೊ ಇದು ಅರುಣಾಚಲ್ ಪ್ರದೇಶದಲ್ಲಿ ನಡೀತಾ ಇದೆ. ಸೊ ಇಟ್ ಈಸ್ ಬೀಯಿಂಗ್ ಬಿಲ್ಟ್ ಆನ್ 317 ಕಿಲೋಮೀಟರ್ಸ್ ಲಾಂಗ್. ಸೊ 317 ಕಿಲೋಮೀಟರ್ ಲಾಂಗ್ ಇರುತ್ತೆ. ಬಲಿಪರ ಚರ್ದುವಾರ್ ತವಾಂಗ್ ರೋಡ್ ಅಂತ ಇದನ್ನ ಕರೀತಾರೆ. ಸೊ ಇದು ಯಾವ್ದಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ವೆಸ್ಟ್ ಕಮಾಂಗ್, ಈಸ್ಟ್ ಕಮಾಂಗ್ ಮತ್ತೆ ತವಾಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಅರುಣಾಚಲ ಪ್ರದೇಶನ ಟು ದಿ ರೆಸ್ಟ್ ಆಫ್ ದಿ ಕಂಟ್ರಿಗೆ ಇದು ಕನೆಕ್ಟ್ ಮಾಡುತ್ತೆ. ಸೊ ಸೆಕೆಂಡ್ ಇಸ್ ಇಂಡಿಯಾಸ್ ಫಸ್ಟ್ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್. ಅಂದ್ರೆ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಅಂದ್ರೆ ವಿಮಾನ ನಿಲ್ದಾಣದಲ್ಲಿ ಇರ್ತಕ್ಕಂಥ ಎಲ್ಲಾ ಫೆಸಿಲಿಟೀಸ್ ನ ನಾವು ರೈಲ್ವೆ ನಿಲ್ದಾಣದಲ್ಲಿ ನೋಡ್ಬೋದು. ಸೊ ಅದ್ ಯಾವ ರೈಲ್ವೆ ಸ್ಟೇಷನ್ ಡಿಕ್ಲೇರ್ ಆಗಿದೆ ಅಂದ್ರೆ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್, ದಟ್ ಈಸ್ ಪ್ರೆಸೆಂಟ್ ಇನ್ ಭೋಪಾಲ್, is the first world class model station in the country and has all facilities that are available in the international airport. Next, first state to have the facility of tissue culture based certification. ಈ ಅಂಗಾಂಶ ಕಸಿ ಅಂತ ಏನ್ ಹೇಳ್ತೀವಿ, ಸೊ ಅದರ ಸರ್ಟಿಫಿಕೇಶನ್ ಒಂದು ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ ಫಾರ್ ದಿ ವೆರಿ ಫಸ್ಟ್ ಟೈಮ್. ಸೊ ಅದ್ಯಾವುದು ಅಂದ್ರೆ ಪಂಜಾಬ್. ಪಂಜಾಬ್ ಕ್ಯಾಬಿನೆಟ್ ಗೇವ್ ನಾಡ್ ಟು ದಿ Punjab Tissue Culture Based Seed Potato Rules 2021 to develop Punjab as a standard potato seed center. So Punjab na standard potato seed center agi develop ಮಾಡುವ ಒಂದು ನಿಟ್ಟಿನಲ್ಲಿ ಈ ಟಿಶ್ಯೂ ಕಲ್ಚರ್ ಬೇಸ್ಡ್ ಸರ್ಟಿಫಿಕೇಶನ್ ನ ಸ್ಟಾರ್ಟ್ ಮಾಡಿದೆ. The move will lead to increase in area under potato cultivation. So ಇದರಿಂದ ಪೊಟ್ಯಾಟೊ ಕಲ್ಟಿವೇಶನ್ ಏರಿಯಾ ಇನ್ಕ್ರೀಸ್ ಆಗಲಿದೆ. ಸೊ ರೈಸ್ ಬ್ಲಾಸ್ಟ್ ಡಿಸೀಸ್ ಇನ್ ವೈನಾಡ್. ಸೊ ವೈನಾಡ್ ನಲ್ಲಿ ಒಂದು ಹೊಸ ಕಾಯಿಲೆ, ರೈಸ್ಗೆ ಇದು ಭತ್ತಕ್ಕೆ ಬರ್ತಕ್ಕಂಥ ಕಾಯಿಲೆ. ಸೊ ಇದನ್ನ ರೈಸ್ ಬ್ಲಾಸ್ಟ್ ಅಂತ ಕರಿತೀವಿ. ಸೊ ರೈಸ್ ಬ್ಲಾಸ್ಟ್ ಇಟ್ ಈಸ್ ಅ ಫಂಗಲ್ ಡಿಸೀಸ್. ಸೊ ಇದೊಂದು ಫಂಗಲ್ ಕಾಯಿಲೆ ಆಗಿದ್ದು ಅಫೆಕ್ಟಿಂಗ್ ಪ್ಯಾಡಿ, ಭತ್ತವನ್ನ ಇದು ಹಾಳು ಮಾಡುತ್ತೆ. ಇಸ್ ಹಾಂಟಿಂಗ್ ಫಾರ್ಮರ್ಸ್ ಹೂ ಹ್ಯಾವ್ ರೈಸ್ಡ್ ಮನುವರ್ಣ ಅನ್ನೋ ಒಂದು
ಒಂದು ಕ್ರಾಪ್ ವೆರೈಟಿ ಇರುತ್ತೆ, ರೈಸ್ ವೆರೈಟಿ ಇರುತ್ತೆ, ಅದನ್ನ ಗ್ರೋ ಮಾಡಿರ್ತಾರೆ. ಸೊ ಇಟ್ ಈಸ್ ಅ ನ್ಯೂ ರೈಸ್ ವೆರೈಟಿ ರಿಲೀಸ್ ಬೈ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ರೀಸೆಂಟ್ಲಿ. ಸೊ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಸೊ ಇತ್ತೀಚೆಗೆ ಒಂದು ಮನುವರ್ಣ ಅಂತ ಒಂದು ರೈಸ್ ವೆರೈಟಿನ ರಿಲೀಸ್ ಮಾಡಿರ್ತಾರೆ. ಸೊ ಅದನ್ನ ಬೆಳೆದಿರ್ತಕ್ಕಂಥ ವೈನಾಡ್ನಲ್ಲಿ ಇವಾಗ ರೈಸ್ ಬ್ಲಾಸ್ಟ್ ಅನ್ನೋ ಒಂದು ಕಾಯಿಲೆ ಸ್ಟಾರ್ಟ್ ಆಗಿದೆ. ಸೊ ಆನ್ ಮೋರ್ ದನ್ 250 acres in ವೈನಾಡ್ ಡಿಸ್ಟ್ರಿಕ್ಟ್, ಸೊ ದ ಬ್ಲಾಸ್ಟ್ ಡಿಸೀಸ್ ಇಸ್ ಕಾಸ್ಡ್ ಬೈ ಅ ಫಂಗಸ್. ಸೊ ಯಾವ ಫಂಗಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಪರಿಕ್ಯುಲೇರಿಯೇ ಓರಿಸೆ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ನಾನ್ ಸಿಸ್ಟಮ್ಯಾಟಿಕ್ ಇನ್ ಆಕ್ಷನ್, ಅಂದ್ರೆ ಯಾವುದೇ ಬೆಳೆನ್ ಬೇಕಾದ್ರೂ ಇದು ಅಟ್ಯಾಕ್ ಮಾಡುತ್ತೆ. ಸೊ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ, ಸೊ ಯಾವತ್ತು ನಾವು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಸೊ ದಿಸ್ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಇಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಆನ್ November 12. ಸೊ ನವೆಂಬರ್ 12ರಂದು ನಾವು ಈ ದಿನವನ್ನ ಆಚರಣೆ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದ್ರೆ, ಸೊ ದಿ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಟು ಕಮಾಮರೇಟ್ ದಿ ಫಸ್ಟ್ ಅಂಡ್ ಲಾಸ್ಟ್ ವಿಸಿಟ್ ಆಫ್ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧಿ ಟು ದಿ ಸ್ಟುಡಿಯೋ ಆಫ್ ಆಲ್ ಇಂಡಿಯಾ ರೇಡಿಯೋ ಡೆಲ್ಲಿ ಇನ್ 1947. ಸೊ 1947ರಲ್ಲಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾರೆ ಮತ್ತು ಅದೇ ಅವರ ಲಾಸ್ಟ್ ವಿಸಿಟ್ ಆಗಿರುತ್ತೆ. ಸೊ ಆ ದಿನವನ್ನ ಕಮಾಮರೇಟ್ ಮಾಡ್ಲಿಕ್ಕೆ ಅಥವಾ ನೆನಪಿಸಿಕೊಳ್ಳಿಕ್ಕೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟ್ ಡೇನ ನವೆಂಬರ್ 12ರಂದು ನಾವು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್, ಮೈಕ್ರೋಬ್ಸ್ ಹ್ಯಾವ್ ಬೀನ್ ಫೌಂಡ್ ಬಿಹೈಂಡ್ ದಿ ಫಸ್ಟ್ ಸ್ಟೇಜ್ ಆಫ್ ಕೋಲ್ ಕ್ರಿಯೇಷನ್. ಈ ಕಲ್ಲಿದ್ದಲು ಉತ್ಪಾದನೆಯ ಮೊದಲ ಹಂತದಲ್ಲಿ ಯಾವ್ದು ಕಾರಣ ಅಂದ್ರೆ ಮೈಕ್ರೋಬ್ಸ್ ಇದಕ್ಕೆ ಕಾರಣವಾಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ದಿ ಸ್ಟಡಿ ಪಬ್ಲಿಷ್ಡ್ ಇನ್ ಸೈನ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದು ರಿಲೀಸ್ ಆಗಿರುತ್ತೆ. ಸೊ ಸ್ಟಡಿಂಗ್ ಮಿಥಾಕ್ಸಿಲ್ ಗ್ರೂಪ್ ಇನ್ ಕೋಲ್ ಸ್ಯಾಂಪಲ್ಸ್. ಸೊ ಕೋಲ್ ಸ್ಯಾಂಪಲ್ಸ್ ಅಲ್ಲಿ ಇರ್ತಕ್ಕಂಥ ಮಿಥಾಕ್ಸಿಲ್ ಗ್ರೂಪ್ ನ ಸ್ಟಡಿ ಮಾಡಿರೋ ಪ್ರಕಾರ, ರಿಸರ್ಚರ್ಸ್ ಶೋ ದಟ್ ದಿ ಆರ್ಗ್ಯಾನಿಕ್ ಮೆಟೀರಿಯಲ್ ಎವೆಂಚುಯಲಿ ಬಿಕಮ್ಸ್ ಕೋಲ್. ಇದು ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಫಾಸಿಲ್ಸ್ ಏನಿರುತ್ತೆ ಅದರಿಂದ ಈ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ. ಸೊ ಇದೇನ್ ಆಗುತ್ತೆ ಅಂದ್ರೆ ಎವೆಂಚುಯಲಿ ಬಿಕಮ್ಸ್ ಕೋಲ್, ಇದು ಅಂತಿಮವಾಗಿ ಕೋಲ್ ಆಗಿ ಕನ್ವರ್ಟ್ ಆಗುತ್ತೆ. ದಿ ಆಕ್ಷನ್ ಆಫ್ ಅನೇರೋಬಿಕ್ ಮೈಕ್ರೋಬಿಯಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನೇರೋಬಿಕ್ ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಾಗ ಮೆಟಬಲೈಸಮ್ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಂದ. ಸೊ ದಿಸ್ ಕನ್ಸ್ಯೂಮ್ಸ್ ಮಿಥಾಕ್ಸಿಲ್ ಗ್ರೂಪ್ಸ್ ಟ್ರಾನ್ಸ್ಫಾರ್ಮ್ಡ್ ದಿ ಕೋಲ್ ಅಂಡ್ ಮೇಡ್ ಮೀಥೇನ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಮಿಥಾಕ್ಸಿಲ್ ಗ್ರೂಪ್ಸ್ ನ ಕನ್ಸ್ಯೂಮ್ ಮಾಡ್ಕೊಂಡು ಇದನ್ನ ಕೋಲ್ನ ಅಂಡ್ ಮೀಥೇನ್ ನ ಪರಿವರ್ತನೆ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಈಸ್ ಅ ಸ್ಮಾಲ್ ಸಬ್ಸೆಟ್ ಆಫ್ ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್ಸ್ ಆರ್ ಲೈಕ್ಲಿ ಟು ಹ್ಯಾವ್ ಥಿನ್ ಕ್ರಸ್ಟ್. ಸೊ ಇದನ್ನ ನಾವು ಎಗ್ ಶೆಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಎಗ್ ಶೆಲ್ ಪ್ಲಾನೆಟ್ಸ್. ಸೊ ಎಗ್ ಶೆಲ್ ಪ್ಲಾನೆಟ್ಸ್ ಅಂದ್ರೆ, ಸೊ ಇದರ ಔಟರ್ ಕ್ರಸ್ಟ್ ಏನಿರುತ್ತೆ ಅದು ತುಂಬಾ ತೆಳುವಾಗಿರುತ್ತೆ. ನಮ್ಮ ಭೂಮಿಯ ಕ್ರಸ್ಟ್ ಏನಿರುತ್ತೆ ಅದು ತುಂಬಾ ತಿಕ್ಕಾಗಿರುತ್ತೆ ಅಲ್ವಾ. ಸೊ ಇದು ತುಂಬಾ ತಿಕ್ಕಾಗಿರುತ್ತೆ. ಸೊ ನಾನು ಇವಾಗ ಮಾತಾಡ್ತಾ ಇರೋದು ಎಗ್ ಶೆಲ್ ಪ್ಲಾನೆಟ್. ಸೊ ಇದರ ಕ್ರಸ್ಟ್ ಅಥವಾ ತೊಗಟೆ ಏನಿರುತ್ತೆ ತುಂಬಾ ತೆಳುವಾಗಿರುತ್ತೆ. ಸೊ ಇದನ್ನ ಸ್ಮಾಲ್ ಸಬ್ಸೆಟ್ ಆಫ್ ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್ಸ್ ಆರ್ ಲೈಕ್ಲಿ ಟು ಹ್ಯಾವ್ ಥಿನ್ ಕ್ರಸ್ಟ್. ಸೊ ಅತ್ಯಂತ ತೆಳುವಾದ ತೊಗಟೆಯನ್ನ ಹೊಂದಿರುತ್ತೆ. ನ್ಯೂ ಮಾಡೆಲಿಂಗ್ ಸ್ಟಡಿ ಪಬ್ಲಿಷ್ಡ್ ಇನ್ ಜರ್ನಲ್ ಆಫ್ ಜಿಯೋಫಿಸಿಕಲ್ ರಿಸರ್ಚ್ ಫೈಂಡ್ಸ್. ಸೊ ಸಿನ್ಸ್ ದೀಸ್ ಎಗ್ಶೆಲ್ ಪ್ಲಾನೆಟ್ಸ್ ಆರ್ ಅನ್ಲೈಕ್ಲಿ ಟು ಶೋ ಪ್ಲೇಟ್ ಟೆಕ್ಟಾನಿಕ್ಸ್, ಅಂದ್ರೆ ನಮ್ಮ ಭೂಮಿಯಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದ್ರೆ ಫಲಕಗಳ ಚಲನೆ ಅಂತ ಏನ್ ಹೇಳ್ತೀವಿ. ಸೊ ಆ ಕಾನ್ಸೆಪ್ಟ್ ಈ ಎಗ್ಶೆಲ್ ಪ್ಲಾನೆಟ್ಸ್ ಫಾಲೋ ಆಗೋದಿಲ್ಲ. ಸೊ ಸಚ್ ವರ್ಲ್ಡ್ಸ್ ಆರ್ ಅನ್ಲೈಕ್ಲಿ ಟು ಬಿ ಹ್ಯಾಬಿಟಬಲ್, ಅಂದ್ರೆ ಇಲ್ಲಿ ಮಾನವನ ವಾಸಕ್ಕೆ ಯೋಗ್ಯವಿಲ್ಲದ ಪ್ಲಾನೆಟ್ಸ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ 3 such worlds may have been found so far. ಸೊ ಇದುವರೆಗೂ ಆ ರೀತಿಯ 3 ಪ್ಲಾನೆಟ್ಸ್ ನ ಡಿಸ್ಕವರ್ ಮಾಡಲಾಗಿದೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ InQUEST ಚಾಲೆಂಜ್ ನಂಬರ್ 6. ಸೊ these are the current affairs based questions only. ಸೊ ನೆಕ್ಸ್ಟ್ ಇಯರ್ COP27 2022 ನ ಎಲ್ಲಿ ಆರ್ಗನೈಸ್ ಮಾಡಲು ನಿರ್ಧರಿಸಲಾಗಿದೆ. ಸೊ ವಿಚ್ ಕಂಟ್ರಿ ಇಸ್ ದಿ ಫಸ್ಟ್ ಇನ್ ದ ವರ್ಲ್ಡ್ ಟು ಅಪ್ರೂವ್ an oral pill Molnupiravir to treat symptoms of COVID. ಸೊ ಕೋವಿಡ್ ನ ಸಿಂಪ್ಟಮ್ಸ್ ನ ಟ್ರೀಟ್ ಮಾಡ್ಲಿಕ್ಕೆ ಫಸ್ಟ್ ಟ್ಯಾಬ್ಲೆಟ್ ನ ಯಾವ ರಾಷ್ಟ್ರ ಲಾಂಚ್ ಮಾಡಿದೆ? ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಸೆಟ್ ಟು ಕಮೆನ್ಸ್ ದಿ ಸೆನ್ಸಸ್ ಆಫ್ ಇಂಡಿಯನ್ ರಿವರ್ ಡಾಲ್ಫಿನ್. ಸೊ ಭಾರತದಲ್ಲಿ ಇರ್ತಕ್ಕಂಥ ರಿವರ್ ಡಾಲ್ಫಿನ್ಸ್ ನ ಸಂಖ್ಯೆಯನ್ನ ಕೌಂಟ್ ಮಾಡ್ಲಿಕ್ಕೆ ಯಾವ ಸ್ಟೇಟ್ ಸ್ಟಾರ್ಟ್ ಮಾಡಿದೆ? ಅಥವಾ ನೆಕ್ಸ್ಟ್ ಕ್ವೆಶನ್, ವಿಚ್ ಆರ್ಗನೈಸೇಷನ್ ಡಿಲಿವರ್ಡ್ ಫಸ್ಟ್ ಶಿಪ್ ಆಫ್ ಪ್ರಾಜೆಕ್ಟ್ 15B. ಸೊ 15B ಅಲ್ಲಿ ಬರ್ತಕ್ಕಂಥ ಮೊದಲನೇ ಶಿಪ್ ನ ಯಾವ ಆರ್ಗನೈಸೇಷನ್? ಸೊ ಆ ಶಿಪ್ ನ ಹೆಸರು ಯಾರ್ಡ್ 12704 ವಿಶಾಖಪಟ್ಟಣಂ. ಸೊ ಇಂಡಿಯನ್ ನೇವಿಗೆ ಡಿಲಿವರ್ ಮಾಡಿದೆ. ಸೊ ಆ ಆರ್ಗನೈಸೇಷನ್ ಹೆಸರನ್ನ ನೀವು ತಿಳಿಸ್ಬೇಕಾಗುತ್ತೆ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಕಾಂಪೊನೆಂಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.